ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಆ, ವಿಡಿಯೋಗಳಲ್ಲಿ ಈಗಾಗಲೇ ನಿಮಗೆ ಅತ್ಯಂತ ಪೂರಕವಾಗಿರ್ತಕ್ಕಂತಹ ದ್ವಿತೀಯ PUC ಪರೀಕ್ಷೆಗೆ ಸಂಬಂಧಿಸಿದಂತೆ ತಾವಾಗಲೇ ಅನೇಕ ಕಾಮೆಂಟ್ಗಳಲ್ಲಿ ತಿಳಿಸಿದ್ರ. ಮತ್ತು ಅದರಲ್ಲಿ ಬರುವಂತಹ ಬಹುಮುಖ್ಯ ಆ, ಪ್ರಶ್ನೆಗಳು ಮತ್ತು ಹಾಗೆಯೇ ಜೊತೆಗೆ ಪ್ರಬಂಧ ಅಂದ್ರೇನು, ಮತ್ತು ಹಾಗೆಯೇ ಪತ್ರಲೇಖನ, ಹೀಗೆ ಹಲವಾರು ವಿಡಿಯೋಗಳನ್ನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ದಿನ ಅತ್ಯಂತ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಘಟ್ಟ ಮತ್ತು ಹಾಗೆಯೇ ಜೊತೆಗೆ ಹೆಚ್ಚು ಅಂಕಗಳನ್ನು ಗಳಿಸ್ಕೊಡ್ಲಿಕ್ಕೆ ತುಂಬ ಉಪಯುಕ್ತವಾಗಿರ್ತಕ್ಕಂತಹ ಒಂದು ವಿಡಿಯೋ ಅಂತ ಹೇಳ್ಬೋದು. ಜೊತೆಗೆ ಸುಮಾರು 100ಕ್ಕೆ 80ರಿಂದ 90 ಭಾಗ ಬರುವಂತಹ ಪ್ರಶ್ನೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ದಿನ ನಾನು ಅತಿ ಸಂಭವನೀಯ ಪ್ರಶ್ನೆಗಳನ್ನು, ಅಂದರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಿಮಗೆ ಸಿದ್ಧಪಡಿಸಿ ಇವತ್ತು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ತಾವುಗಳೆಲ್ಲರೂ ಸಹ ಇದರ ಉಪಯೋಗವನ್ನು ಪಡ್ಕೊಂಡು ಹೆಚ್ಚು ಅಂಕಗಳನ್ನು ಗಳಿಸ್ಕೊಳ್ಬೇಕು ಕನ್ನಡದಲ್ಲಿ ಅಂತಕ್ಕಂಥದ್ದು ಈ ಒಂದು ವಿಡಿಯೋದ ಒಂದು ಮಹದಾಸೆ. ಸೊ ಹಾಗಾಗಿ ತಾವುಗಳೆಲ್ಲರೂ ಸಹ ಗಮನವಿಟ್ಟು ಇದನ್ನು ನೋಡಿ ಆನಂತರ ಇದರ ಉಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡ್ಕೊಂಡು ಹೆಚ್ಚು ಅಂಕಗಳನ್ನು ಗಳಿಸ್ಕೊಡಿ ಅಂತಕ್ಕಂಥದ್ದೇ ನನ್ನ ಒಂದು ಅಭಿಲಾಷೆ ವಿದ್ಯಾರ್ಥಿ ಬಂಧುಗಳೇ. ಸೊ ಮೊದಲನೇದಾಗಿ ಈಗಾಗಲೇ ನಿಮಗೆ ಕೊನೆಯ ಒಂದು ವಿಭಾಗದಲ್ಲಿ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ 6 ಪ್ರಶ್ನೆಗಳನ್ನು ನಾವು ಕಾಣ್ತೀವಿ. 52ರಲ್ಲಿ 6 ಪ್ರಶ್ನೆಗಳನ್ನು ಪ್ರತಿ ವಿಭಾಗದಲ್ಲೂ ಸಹ 3 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಕೇಳುವಂತಹ ಸಾಧ್ಯತೆ ಆಗಿರುತ್ತೆ. ಅದು ದ್ವಿರಿಕ್ತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಕಾಲಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಅನಂತರ ಹಾಗೆಯೇ ಜೊತೆಗೆ ನುಡಿಗಟ್ಟುಗಳನ್ನು ಕೊಟ್ಬಿಟ್ಟು ಸ್ವಂತ ವಾಕ್ಯದಲ್ಲಿ ಬರೆಯುವಂತಹ ಬಗೆ ಹೇಗೆ ಅಂತ ಕೇಳ್ಬೋದು, ಅಥವಾ ನಿಷೇಧಾರ್ಥಕ ಪದಗಳನ್ನು ಕೇಳುವಂತಹದ್ದು, ವಿಭಕ್ತಿ ಪದಗಳನ್ನು ಕೊಟ್ಬಿಟ್ಟು ಇದು ಯಾವ ವಿಭಕ್ತಿ ಪದಗಳು ಅಂತ ಕೇಳುವಂಥ ಸಾಧ್ಯತೆ ಇರುತ್ತೆ. ಅನಂತರ ದ್ವಿರಿಕ್ತಿ ಪದಗಳನ್ನು ಕೊಟ್ಬಿಟ್ಟು ಅದನ್ನು ಸಹ ವಾಕ್ಯದ ರೂಪದಲ್ಲಿ ಬರೆಯುವಂತಹ ಬಗೆಗೆ ಅಂತ ಹೇಳಿ ತಿಳಿಸ್ಕೊಳ್ಳುವಂಥದ್ದು. ಅನಂತರ ಅನ್ಯದೇಶೀಯ ಪದಗಳು ಯಾವ್ಯಾವು, ಹೀಗೆ ಹಲವಾರು ಬಗೆಯಾಗಿರ್ತಕ್ಕಂತಹ ಮತ್ತು ಈಗಾಗಲೇ ನೀವು ತಿಳ್ಕೊಂಡಿರುವಂತಹ ಕೆಲವೊಂದು ವಿಚಾರಗಳನ್ನು ಮತ್ತೆ ನಿಮಗೆ 12 ಅಂಕಗಳಿಗೆ ಸಂಬಂಧಪಟ್ಟಂತೆ, ಹಾಗಾಗಿ 12 ಅಂಕ ನಿಮಗೆ ಅತ್ಯಂತ ಒಂದು ಸುಲಭವಾಗಿರ್ತಕ್ಕಂತಹ ರೀತಿಯಲ್ಲಿ ಪಡ್ಕೊಳ್ಳಿಕ್ಕೆ ಈ ಒಂದು ತರಗತಿ ಅಥವಾ ವಿಡಿಯೋ ಏನಿದೆ ತುಂಬ ಉಪಯುಕ್ತ ಆಗುತ್ತೆ. ಹಾಗಾಗಿ ತಾವುಗಳೆಲ್ಲರೂ ಸಹ ಹೆಚ್ಚು ಇದ್ರ ಕಡೆ ಗಮನ ಹರಿಸಿದ್ರೆ ನಿಮಗೆ ತುಂಬ ಪೂರಕವಾಗಿರ್ತಕ್ಕಂತಹ ಒಂದು ವಿಡಿಯೋ ಅಂತ ಹೇಳ್ಬೋದು ವಿದ್ಯಾರ್ಥಿ ಬಂಧುಗಳೇ. ಹೀಗಾಗಿ 12 ಅಂಕಗಳೇನಿದ್ದಾವೆ ನಿಮಗೆ ಹೆಚ್ಚು ಪರ್ಸೆಂಟೇಜ್ ಶೇಕಡಾವಾರು ಅಂಕಗಳನ್ನು ತೆಗೆದುಕೊಳ್ಳಿಕ್ಕೂ ಸಹ ಪೂರಕವಾಗಿರ್ತಕ್ಕಂಥದ್ದು. ಮತ್ತು ಹಾಗೆಯೇ ಕನ್ನಡ ನನಗೆ ಕಷ್ಟ ಅಂತಕ್ಕಂಥ ಮಕ್ಕಳಿಗಂತೂ ತುಂಬ ವರದಾನವಾಗಿರ್ತಕ್ಕಂಥ ಒಂದು ವ್ಯಾಕರಣಾಂಶಗಳನ್ನು ನೀವು ಬಹುಮುಖ್ಯವಾಗಿ ನೀವು ಅಟೆಂಡ್ ಮಾಡಲೇಬೇಕಾಗಿರ್ತಕ್ಕಂತಹ ಒಂದು ವಿಭಾಗ ಅಂತ ನಾವು ಹೇಳ್ಬೋದು. ಹಾಗಾಗಿ ಒಂದೊಂದನೇ ನಾವು ಉದಾಹರಣೆ ಸಹಿತ ಅನಂತರ ನಿಮಗೆ ಮನಸ್ಸಿಗೆ ಅಥವಾ ಮನದಟ್ಟಾಗುವಂತೆ ಕೆಲವೊಂದು ಮಾದರಿ ಇವುಗಳನ್ನು ನಾನು ಸಿದ್ಧಪಡಿಸ್ಕೊಂಡು ಬಂದಿದ್ದೀನಿ ಈ ದಿನ. ಸೊ ಅವುಗಳ ಆಧಾರದ ಮೇಲೆ ನಾವು ನೋಡ್ಕೊಂಡು ಹೋಗೋಣ. ಸೊ ಮೊದಲನೇದಾಗಿ ನಿಮಗೆ ಸಮಾನಾರ್ಥಕ ಪದಗಳು, ಅಂದರೆ ಈಕ್ವಲ್ ಮೀನಿಂಗ್ಸ್ ಅಂತ ನಾವು ಕರಿತೀವಿ. ಸಮಾನಾರ್ಥಕ ಪದಗಳು ಅಂದರೆ ಸಮಾನ ಅರ್ಥ ಕೊಡುವಂತಹ ಪದಗಳಿಗೆ ಸಮಾನಾರ್ಥಕ ಪದಗಳು ಅಂತ ಕರಿತೀವಿ. ಅಂದರೆ ಈಕ್ವಲ್ ಮೀನಿಂಗ್ಸ್ ಅಂತ ನಾವು ಕರಿತೀವಿ. ಅಂತಹ ಪದಗಳನ್ನು ಸಮಾನಾರ್ಥಕ ಪದಗಳು ಅಂತ ನಾವು ಕರಿತೀವಿ. ಈ ಥರದ ಪದಗಳನ್ನು ನಿಮಗೆ 3 ಪದಗಳನ್ನು ಕೊಡ್ತಾರೆ. ಆ 3 ಪದಗಳಲ್ಲಿ ನೀವು 2 ಮಾತ್ರ ಆಯ್ಕೆ ಮಾಡ್ತಕ್ಕಂಥದ್ದು. ಆದರೆ ನೀವು ಇಲ್ಲಿ ಬರಿಬೇಕಾದ್ರೆ ಒಂದು ತಪ್ಪಾದರೆ ಇನ್ನೊಂದು ತಪ್ಪಾಗೋ ಸಾಧ್ಯತೆ ಇರೋದ್ರಿಂದ 3ಕ್ಕೂ ಸಹ ಉತ್ತರ ಬರೀರಿ. ಅದರಲ್ಲಿ ವ್ಯಾಲ್ಯೂಯೇಟರ್ಸ್ ಅಥವಾ ಮೌಲ್ಯಮಾಪಕರು ಏನು ಮಾಡ್ತಾರೆ, ಯಾವುದಾದ್ರೂ 2 ಆಯ್ಕೆ ಮಾಡ್ಕೊಳ್ತಾರೆ. ಇದು ನೀವು ಅನುಸರಿಸಬೇಕಾಗಿರ್ತಕ್ಕಂಥ ಒಂದು ಜಾಣತನದ ಒಂದು ಪ್ರಶ್ನೆಯ ವಿಭಾಗ ಅಂತ ಹೇಳ್ಬೋದು. ಹೀಗಾಗಿ ಮೊದಲನೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿಲಿ, ಭೂಮಿ ಅಂತ ಹೇಳಿ ಒಂದು ಪದ ನಾವು ಈಗ ಹಲವಾರು ಕಡೆ ಅದು ಗದ್ಯಭಾಗದ ಆಗಿರ್ಬೋದು, ಪದ್ಯಭಾಗ ಆಗಿರ್ಬೋದು, ಅಥವಾ ಕೃಷ್ಣೇಗೌಡರ ಆನೆ ಒಂದು ನಾಟಕದಿಂದ ಆಗಿರ್ಬೋದು, ಯಾವುದೇ ಒಂದು ವಿಭಾಗದಿಂದ ಬೇಕಾದರೂ ಸಹ ಭೂಮಿ ಅಂತಕ್ಕಂತಹ ಒಂದು ಪದವನ್ನು ಕೊಟ್ಟಾಗ ಅದಕ್ಕೆ ಸಮಾನಾರ್ಥಕ ಪದಗಳು ಯಾವ್ಯಾವು ಅಂತಂದರೆ ಅವನಿ, ಪೃಥ್ವಿ,
ದರೆ, ಇಳೆ, ಒಸುದೆ ಅಂತ ಹೇಳಿ ನಾವು ಹಲವಾರು ಬಗೆಯಾಗಿರ್ತಕ್ಕಂತಹ ರೀತಿಯಲ್ಲಿ ನಾವು ಏನು ಮಾಡ್ತಿದ್ದೀವಿ, ಬಳಕೆಯನ್ನು ಅಲ್ಲಲ್ಲಿ ಸಾಂದರ್ಭಿಕವಾಗಿ ಕವಿಕಾವ್ಯ ಪರಿಚಯವನ್ನು ಮಾಡುವಂಥ ಸಂದರ್ಭದಲ್ಲಿ, ಕಾವ್ಯದಲ್ಲಿ ಬರುವಂಥ ಸಂದರ್ಭದಲ್ಲಿ, ಗದ್ಯದಲ್ಲಿ ಬರುವಂಥ ಸಂದರ್ಭದಲ್ಲಿ ಈ ಪದಗಳನ್ನು ಎಲ್ಲಿ ಬೇಕಾದ್ರೂ ಸಹ ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಷ್ಟರ ಮಟ್ಟಿಗೆ ನೀವು ಸಮಾನಾರ್ಥಕ ಪದಗಳ ಬಗ್ಗೆ ಅರಿವಿದೆ ನಿಮಗೆ ಒಂದು ಪದದ ಬಗ್ಗೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೋಸ್ಕರ ಬಹುಮುಖ್ಯವಾಗಿ ಕೇಳುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಚಂದ್ರ ಈಗಾಗಲೇ ನಿಮಗೆ ಗೊತ್ತಿದೆ. ಚಂದ್ರ, ಅದಕ್ಕೆ ಸಮಾನಾರ್ಥಕ ಪದಗಳು ಒಂದು ಶಶಿ, ಶಶಾಂಕ, ಇಂದು ಅಂತ ಹೇಳಿ ಹೀಗೆ 3 ಪದಗಳನ್ನು ಸಹ ನಾನು ನಿಮಗೆ ತೋರಿಸಿರ್ತಕ್ಕಂಥದ್ದು. ಸೊ ಏನಾದರೂ ಕೇಳಿದಾಗ ನಿಮಗೆ ಒಂದು ಪದಗಳನ್ನು ಬರೆದ್ರೂ ಸಾಕಾಗುತ್ತೆ. ನೀವು ಒಂದೊಂದು ಪದಗಳನ್ನು ಬರೆದ್ರೂ ಸಾಕು. ಆದರೆ ನಿಮಗೆ ಮನವರಿಕೆ ಮಾಡ್ಕೊಳ್ಳಿಕ್ಕೋಸ್ಕರ ನಾನು ಸುಮಾರು 3 ಅಥವಾ 2 ಪದಗಳನ್ನು ನಿಮಗಿಲ್ಲಿ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ. ಅನಂತರ ಇಲ್ಲೂ ಸಹ ಈಗಾಗಲೇ ಕೇಳಿರುವಂತಹ ಅನೇಕ ಒಂದು ವ್ಯಾಕರಣಾಂಶಗಳನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕೂಳು ಅಂತ ಹೇಳಿ ಕೇಳುವಂತಹ ಪ್ರಶ್ನೆ. ಹಾಗಾಗಿ ಕೂಳು ಅಂತಂದರೆ ಅನ್ನ, ಆಹಾರ ಅಂತ ಹೇಳಿ. ಹಾಗಾಗಿ ಇವುಗಳನ್ನು ಸಹ ನೀವು ಮತ್ತೆ ಮತ್ತೆ ಈ ವಿಡಿಯೋವನ್ನು ನೋಡೋದ್ರ ಮುಖಾಂತರ ಈ ಗ್ರಾಮರನ್ನು ಹೆಚ್ಚು ಬಳಸ್ಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗಾಗಿ ಅನಲ, ಅನಲ ಅಂದರೆ ಬೆಂಕಿ, ಅನಲದಂತೆ ಅಂತ ಹೇಳ್ತೀವಿ, ಪದ್ಯ ಭಾಗದಲ್ಲಿ ಬರುವಂಥದ್ದು. ಬೆಂಕಿ, ಅಗ್ನಿ, ಹಾಗೆ ಶಿಖಿ ಅಂತಲೂ ಸಹ ನಾವು ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಕಾಂತಾರ, ಇಲ್ಲಿ ಕಾಡು, ಅರಣ್ಯ ಮತ್ತು ವಿಪಿನ, ವನ, ವನ ಅಂತಲೂ ಸಹ ಹೇಳುವಂಥದ್ದು. ಹೀಗಾಗಿ ಇನ್ನೂ ನಾವು ಹೇಳ್ಬೋದು, ಆದರೆ ನೀವು ಸಮಯದ ಒಂದು ಪರಿಮಿತಿ ಇರೋದರಿಂದ ನೀವು ಒಂದು ಪದವನ್ನು ನೀವು ಅಲ್ಲಿಗೆ ಸಮಾನಾರ್ಥಕ ಪದವನ್ನು ಕೇಳಿದಂಥ ಸಂದರ್ಭದಲ್ಲಿ ಇವುಗಳನ್ನು ಬರೀಬೇಕಾಗುತ್ತೆ. ಆನಂತರ ಅಶ್ರು, ಕಣ್ಣೀರು, ಬಾಷ್ಪ. ಅಶ್ರು ಅಂದರೆ ಒಂದು ಕಣ್ಣೀರು ಅಂತಲೂ ಕರೀತಾರೆ, ಮತ್ತು ಆನಂದ ಬಾಷ್ಪ ಅಂದರೆ ಸಂತೋಷದ ಕಣ್ಣೀರು, ಬಾಷ್ಪ ಅಂದರೆ ಕಣ್ಣೀರು ಕೇಳದಂಥ ಸಂದರ್ಭದಲ್ಲಿ ಬರೀರಿ. ಆನಂತರ ತೃಷೆ, ತೃಷೆ ಅಂದರೆ ಬಾಯಾರಿಕೆ, ಮತ್ತು ಹಾಗೆಯೇ ದಾಹ ಅಂತಲೂ ನಾವು ಹೇಳ್ಬೋದು. ಹೀಗೆ ಆ ಪದಗಳನ್ನು ಒಂದೇ ಪದಗಳನ್ನು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಬರೆಯುವಂಥ ಸಾಧ್ಯತೆಗಳಿರೋದ್ರಿಂದ ಇವುಗಳನ್ನು ನಾವು ಸಮಾನಾರ್ಥಕ ಪದಗಳು ಅಂತ ನಾವು ಕರಿತೀವಿ. ಹಾಗೆ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ದಣಿಗಳ ಬೆಳ್ಳಿ ಲೋಟದಲ್ಲಿಂದ ಇಲ್ಲಿ ಯಾವುದೇ ಒಂದು ಗದ್ಯ ಭಾಗ ಅಥವಾ ಪದ್ಯ ಭಾಗ ಯಾವುದರಿಂದ ಬೇಕಾದ್ರೂ ಸಹ ಕೊಡೋ ಸಾಧ್ಯತೆ ಇರೋದ್ರಿಂದ ದಣಿ ಅಂದರೆ ಒಡೆಯ, ಯಜಮಾನ ಅಂತ ಹೇಳಿ ಬೇರೆ ಏನೇನೋ ಬರೆಯುವಂಥದ್ದು ಬೇಡ, ದಣಿ ಅಂತ ಹೇಳಿ ಈಗಾಗಲೇ ನಿಮಗೆ ಸಮಾನಾರ್ಥಕ ಪದಗಳನ್ನು ನಿಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಈ ಪದಗಳನ್ನು ನಾವೆಂತ ಕರಿತೀವಿ ಇಲ್ಲಿ. ಹಾಗೆ ಜೊತೆಗೆ ಪರಿಮಳ, ಸುವಾಸನೆ, ಸುಗಂಧ ನೋಡಿ, ಸುಗಂಧ, ಪರಿಮಳ, ಮತ್ತು ಮಾರ, ಮನ್ಮಥ ಅಂತ ಕರಿತೀವಿ, ಮದನ ಅಂತಲೂ ಸಹ ನಾವು ಕರೆಯುವಂತಹದ್ದು. ಉಪಟಳ, ಆಲ್ರೆಡಿ ನಿಮಗೆ ಇದನ್ನು ಕೇಳಿದ್ದಾರೆ, ತೊಂದರೆ, ಪೀಡನೆ ಅಂತ ನಾವು ಉಪಟಳಕ್ಕೆ ಮತ್ತೊಂದು ಪರ್ಯಾಯ ಅರ್ಥ ಹೇಳ್ಬೋದು. ಚಿತ್ತ ಅಂದರೆ ಬುದ್ಧಿ, ಮನಸ್ಸು. ತದನಂತರ ಮರ್ಕಟ ಅಂದರೆ ಮಂಗ, ಕೋತಿ. ಮನುಷ್ಯನ ಬುದ್ಧಿ ಅಥವಾ ಮನಸ್ಸು ಮರ್ಕಟನಂತೆ ಅಂತ ಹೇಳ್ತೀವಲ್ವ, ಹಾಗಾಗಿ ಮಂಗ ಅಂತಲೂ ಹೇಳ್ಬೋದು, ಕೋತಿ. ಅಥವಾ ಕಲಹ, ಜಗಳ, ಯುದ್ಧ, ಗಲಭೆ. ಹಾಗಾಗಿ ಇನ್ನೂ ಸಾಕಷ್ಟು ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಈಗ ಸೂರ್ಯನಿಗೆ ಸುಮಾರು ಒಂದು 8-9 ಅಥವಾ 8 ಅಥವಾ 9 ಪರ್ಯಾಯ ಪದಗಳನ್ನು ನಾವು ಕಾಣ್ತೀವಿ. ದಿನಕರ, ಭಾನು, ಸೂರ್ಯ, ಆರ್ಕ, ನೇಸರ, ರವಿ, ಹೀಗೆ ಅವುಗಳನ್ನು ನಾವು ಹೇಳ್ತಾ ಹೋಗ್ಬೋದು. ಆದರೆ ನಿಮಗಿಲ್ಲಿ ಬಹಳ ಕಡಿಮೆ ಒಂದು 4 ಅಥವಾ 3 ಪದಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅನಂತರ ಮಾಹೆ, ಇದು ಸಹ ನಿಮಗಾಗಲೇ ಮಾದರಿ ಪತ್ರಿಕೆಯಲ್ಲಿ ಮತ್ತೆ ಮತ್ತೆ ಬಂದಿರತಕ್ಕಂಥದ್ದು. ಮಾಸ ಅಂದರೆ ತಿಂಗಳು, ಮಾಹೆಗೊಂದಾವರ್ತಿ ಅಂತ ಹೇಳ್ತೀವಿ, ಅಂದರೆ ತಿಂಗಳಿಗೊಂದಾವರ್ತಿ ಅಂತ ಹೇಳುವಂಥದ್ದು. ಅನಂತರ ರಮಣ, ರಮಣ ರೈವರಿವರು ಅಂತ ಹೇಳ್ತಾಳೆ.
ಅಂದರೆ ದ್ರೌಪದಿ, ರಮಣ ಅಂದರೆ ಗಂಡ, ಪತಿ ಅಂತಲೂ ಹೇಳ್ಬೋದು, ಕಾಂತ ಅಂತಲೂ ಇವುಗಳನ್ನು ನಾವು ಕೇಳುವಂತಹ ಸಂದರ್ಭದಲ್ಲಿ. ಅನಂತರ ಸಮರ ಅಂದರೆ ಯುದ್ಧ, ಕದನ, ಹೋರಾಟ, ಹೇಗೆ ಬೇಕಾದ್ರೂ ಸಹ ಹೇಳ್ಬೋದು. ಹೀಗಾಗಿ ಇವುಗಳಲ್ಲಿ ನಿಮಗೆ 3 ಪದಗಳು ಏನಾದರೂ ಸಹ ಕೊಟ್ಟಂಥ ಸಂದರ್ಭದಲ್ಲಿ ಇವುಗಳನ್ನು ಮನನ ಮಾಡಿಕೊಂಡು ನಾನಾರ್ಥಗಳನ್ನು ನೀವು ಹೆಚ್ಚು ಉಪಯುಕ್ತ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದು ಅತಿ ಸಂಭವನೀಯವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಟ್ಟು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಅನಂತರ ಮುಂದಿನ ಒಂದು ನಾನಾರ್ಥಗಳು. ನಾನಾರ್ಥ ಅಂದರೆ ಇಲ್ಲಿ ಬೇರೆ ಬೇರೆ ಅರ್ಥವನ್ನು ಕೊಡುವಂತಹದ್ದು, ಅದು ಸಮಾನಾರ್ಥಕ ಪದಗಳು, ಅಂದರೆ ಈಕ್ವಲ್ ಮೀನಿಂಗ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ಬೇರೆ ಅರ್ಥವನ್ನು ಕೊಡುವಂತಹದ್ದು. ಸೂಳ್ ಪೊಡೆಯಲ್ಲಪ್ಪುದು ಕಾಣ ಮಹಾಜಿರಂಗದೋಳು ಅಂತ ಹೇಳಿ 9ನೇ ತರಗತಿನಲ್ಲಿ ನಿಮಗೆ ಒಂದು ಪದ್ಯ ಬರುತ್ತೆ. ಸುಳ್ ಅಂದರೆ ಸರದಿ, ಅವಕಾಶ, ಕಾಲ. ಅಂದರೆ ಸರದಿ, ಸುಳ್ ಅಂದರೆ ಒಬ್ಬರ ಆದ ನಂತರ ಇನ್ನೊಬ್ಬರಿಗೆ ಬರುತ್ತೆ. ಸುಳ್ ಪೊಡೆಯಲ್ಲಪ್ಪುದ ಕಾರಣ ಮಹಾಜಿರಂಗದೋಳು ಅಂದರೆ ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರಿಗೆ ಮತ್ತು ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಬರುವಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಸುಳ್ ಅಂದರೆ ಅವಕಾಶ ಮತ್ತು ಸರದಿ, ಕಾಲ ಅಂತ ಹೇಳ್ತೀವಿ. ಅನಂತರ ಕಲಿ ನೋಡಿ, ಒಂದು ಕಲಿ ತಿಳಿದುಕೋ, ಇನ್ನೊಂದು ಅರಿತಿಕೋ, ಮತ್ತು ಇನ್ನೊಂದು ಯುಗ ಅಂತ ಹೇಳ್ತೀವಿ. ನೋಡಿ, ಒಂದೇ ಪದಕ್ಕೆ ನಾನಾ ಅರ್ಥಗಳಿದ್ದಾವೆ. ಕಲಿ ಅಂದರೆ ಪರಾಕ್ರಮಿ, ಕಲಿ ಭೀಮ ಅಂತ ಹೇಳ್ತೀವಿ ನಾವು. ಹಾಗಾಗಿ ಇಲ್ಲಿ ಕಲಿ ಅಂದರೆ ಪರಾಕ್ರಮಿ, ಅರಿತುಕೋ ಅಂತಲೂ ಹೇಳ್ಬೋದು, ಕಲಿಯುಗ ಅಂತಲೂ ಹೇಳ್ತೀವಿ ನಾವು. ನೋಡಿ, ಕಲಿಯುಗ ಅಂತ ಹೇಳುವಂಥದ್ದು. ಹೀಗಾಗಿ ಇದನ್ನು ಸಹ ನಿಮ್ಗೆ ಆಲ್ರೆಡಿ ಕೇಳಿದ್ದಾರೆ. ಕರ ಅಂದರೆ ಕರ ಮುಗಿದು, ಕೈ ಮುಗಿದು, ಕರ ಅಂದರೆ ಕೈ. ಆನಂತರ ಇನ್ನೊಂದು ಅರ್ಥ ಏನು ಅಂದರೆ ಕರ ವಿಧಿಸಿದ್ದಾರೆ, ತೆರಿಗೆಯನ್ನು ವಿಧಿಸಿದ್ದಾರೆ. ಕರ ಅಂದರೆ ತೆರಿಗೆ, ಟ್ಯಾಕ್ಸ್ ಅಂತ ನಾವೇನು ಕರಿತೀವಿ, ಅದನ್ನು ಸಹ ನಾವು ಕರ ಅಂತ ನಾವು ಕರಿತೀವಿ. ಅನಂತರ ಇನ್ನೊಂದು ಕರ ಮುಗಿವೆ, ಕೈಯನ್ನು ಮುಗಿವೆ, ಕೈ ಮುಗಿಯೋದು ಕೈ ಅಂತ ಕರಿತೀವಿ. ಕರ ಅಂದರೆ ಕೈ. ಇನ್ನು ಬಟ್ಟೆ ಅಂದರೆ ವಸ್ತ್ರ, ಬಟ್ಟೆ ಅಂದರೆ ವಸ್ತ್ರ, ಇವುಗಳನ್ನು ಸಹ. ಅನಂತರ ಅರಸು, ಒಂದು ಪದದ ಅರ್ಥ ಅರಸು. ವಿಜಯನಗರದ ಅರಸ ಶ್ರೀಕೃಷ್ಣದೇವರಾಯ ಅರಸು, ಮೈಸೂರು ರಾಜ್ಯದ ಅರಸರಾಗಿದ್ದರು ಅಂತ ಹೇಳ್ತೀವಲ್ವ, ಅದು ರಾಜ. ಇನ್ನೊಂದು ಹರಿಸ್ತಾ ಇದ್ರು, ಅವರು ಹುಡುಕ್ತಾ ಇದ್ರು, ನಿಮ್ಮನ್ನು ಹರಿಸ್ತಾ ಇದ್ರು ಅಂತ ಹೇಳ್ತಾರಲ್ಲ, ಹಾಗಾಗಿ ಹುಡುಕು ಅಂತ ಇನ್ನೊಂದು ಅರ್ಥ. ಹರಸು, ಈ ಹರಸು ಇದೆಯಲ್ಲ, ಈ ಹರಸು ಆಶೀರ್ವದಿಸು, ಹರಸು ಆಶೀರ್ವಾದ ಮಾಡು, ಈ ಹರಸು. ಹಾಗಾಗಿ ಕನ್ನಡದಲ್ಲಿ ಒಂದಷ್ಟು ಅರ್ಥ ವ್ಯತ್ಯಾಸವನ್ನು ಇರುವಂತಹ ಪದಗಳನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಇನ್ನು ಬಂಟ ಅಂದರೆ ಅದರ ನಾನಾರ್ಥ ಏನು? ಬಂಟ ಅಂದರೆ ಅಲ್ಲಿ ಜೊತೆಗಾರ, ವೀರ, ಆಳು ಅಂತಲೂ ಹೇಳ್ಬೋದು. ಹಾಗಾಗಿ ನೋಡಿ, ಆಳು ಕೆಲಸವನ್ನು ಮಾಡುವಂತಹವನು, ಜೊತೆಗಾರ ಅಂತ ಹೇಳ್ಬೋದು ನನ್ನ ಬಂಟ. ಹಾಗಾಗಿ ನಂತರ ವೀರ, ವಿಜಯನಗರದ ಬಂಟನಾಗಿದ್ದ. ಮತ್ತು ಹಾಗೆಯೇ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿಯ ಚೆನ್ನಮ್ಮನ ಬಂಟನಾಗಿದ್ದ ಅಂತ ಹೇಳ್ತೀವಿ. ಅಂದರೆ ಅವನ ಜೊತೆಗಾರನಾಗಿದ್ದ ಅನ್ನೋ ಒಂದು ಅರ್ಥದಲ್ಲಿ ಹೇಳುವಂತಹ ಪದಗಳು. ನೇನೆ ನೋಡಿ, ಒಂದು ಒದ್ದೆ, ನೇನೆ ನೆಂದೋಗಿದೆ, ಬಟ್ಟೆ ನೆಂದೋಗಿದೆ ಅಂತ ಹೇಳ್ತೀವಲ್ವ, ಒಂದು ಒದ್ದೆ. ಇನ್ನೊಂದು ನೆನಪಿಸಿಕೊಳ್ಳುವುದು, ಮರಿಸು ನೋಡಿ ಇದು. ಹಾಗಾಗಿ ಇದನ್ನು ನೀವು ಇವುಗಳನ್ನು ನಾವು ನಾನಾರ್ಥ ಅಂತ ಕರಿತೀವಿ. ಒಂದೇ ಪದಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಪದವನ್ನು ಅರ್ಥವನ್ನು ಹೇಳುವಂತಹ ಪದಗಳೇ ಯಾವುದು? ನಾನಾರ್ಥ ಪದಗಳು. ಕನ್ಫ್ಯೂಷನ್ ಮಾಡ್ಕೊಳ್ಳಬೇಡಿ. ಸಮಾನಾರ್ಥಕ ಪದಗಳು,
ಅಂದರೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಹೇಳುವಂಥದ್ದು. ಇಲ್ಲಿ ನಾನಾ ಅರ್ಥ ಅಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ತಿಳಿಸುವಂತಹ ಪದಗಳೇ ನಾನಾರ್ಥ ಪದಗಳು. ನೆಕ್ಸ್ಟು ಅದೇ ರೀತಿ ತೆರ ಅಂದರೆ ರೀತಿ, ಮತ್ತು ಹಾಗೆಯೇ ದಕ್ಷಿಣೆ, ತೆರ ಮತ್ತು ದಕ್ಷಿಣೆ. ರಸ ಸಾರ ಅಂದರೆ ರಸ ಸಾರ, ಇನ್ನೊಂದು ದ್ರವ. ಇಲ್ಲಿ ದ್ರವ ಅಂತಲೇ ಹೇಳ್ಬೋದು, ಹುಳಿ ರಸ ಅಂದರೆ ದ್ರವ ಇರೋವಂಥದ್ದು. ಹೀಗೆ ಸಾರ ರಸ ಅಂತ ಹೇಳುವಂಥದ್ದು. ನೆರೆ ಮುಪ್ಪು. ನೆರೆ ಅಂದರೆ ತಲೆಯೆಲ್ಲ ನೆರೆ ಆಗಿಬಿಟ್ಟಿದೆ, ತಲೆಯೆಲ್ಲ ಬಿಳಿಯಾಗಿದೆ ಅನ್ನೋ ಬದಲಾಗಿ ನೆರೆ ಹತ್ತಿದೆ ಅಂತ ಹೇಳ್ತಾರೆ, ನೆರೆ ಬಂದಿದೆ ಅಂತ ಹೇಳ್ತಾರೆ. ಹಾಗಾಗಿ ನೆರೆ ಅಂದರೆ ಮುಪ್ಪು, ವಯಸ್ಸಾಗಿದೆ ಅಂತ. ಇನ್ನೊಂದು ನೆರೆಹೊರೆಯ ರಾಜ್ಯಗಳು, ನೆರೆಹೊರೆಯ ದೇಶಗಳು ಅಂತ ಹೇಳ್ತೀವಿ. ಅಂದರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನೆರೆಹೊರೆಯ ರಾಜ್ಯಗಳು, ನೆರೆಹೊರೆಯ ದೇಶಗಳನ್ನು ನಾವು ಏನಂತ ಕರಿತೀವಿ, ನೆರೆ ಅಂತ ಹೇಳ್ತೀವಿ. ಆನಂತರ ಇನ್ನೊಂದು ಹಿಂಡು, ಬಟ್ಟೆಯನ್ನು ಹಿಂಡು ಅಂತ. ಅಥವಾ ಇನ್ನೊಂದು ಗುಂಪು, ಹಿಂಡು ಹಿಂಡಾಗಿ. ಕುರುಕ್ಷೇತ್ರದಲ್ಲಿ ಸೈನಿಕರು ಹಿಂಡು ಹಿಂಡಾಗಿ ಹೋರಾಡಿದರು ನೋಡಿ. ಒಂದು ಗುಂಪು, ಇನ್ನೊಂದು ಈಚಿಕು, ಹಿಂಡು ಬಿಡ್ತೀನಿ ನಿಮ್ಮನ್ನ ಅಂತಾರೆ ಹೇಳ. ಹಾಗಾಗಿ ಇನ್ನೊಂದು ಪದದ ಅರ್ಥ ಈಚಿಕು. ಹೀಗೆ ಇವುಗಳನ್ನು ನಾವು ನಾನಾರ್ಥ ಪದಗಳು ಅಂತ ನಾವು ಕರಿತೀವಿ. ಸೊ ಇಂತಹ ಪದಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಬಹಳ ಗಮನ ಇಟ್ಟು ನಿಮ್ಗೆ ಯಾವುದು ಪದ ಬರುತ್ತೋ, ಯಾಕೆಂದರೆ ಇಲ್ಲಿ ನಿಮಗೆ 6 ವಿಭಾಗಗಳಿರುತ್ತೆ. ನೀವು ಏನು ಮಾಡಬೇಕಾಗುತ್ತೆ, ಸೊ ಅದರಲ್ಲಿ ಪ್ರತಿ ವಿಭಾಗದಲ್ಲೂ ಸಹ ನೀವು ಎರಡೆರಡು ನೀವು ಆಯ್ಕೆ ಮಾಡಿಕೊಂಡು ಬರಿಬೇಕಾಗುತ್ತೆ. 6 12 ಅಂತ ಹೇಳ್ಬೋದು. ಹೀಗಾಗಿ ನೀವು ಹುಷಾರಾಗಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲೂ ಸಹ ನಿಮಗೆ ಆಯ್ಕೆ ಇರುತ್ತೆ. ಆಯ್ಕೆ ಮಾಡಿಕೊಂಡು ಸೊ ನಿಮಗೆ ಬರೆಯುವಂಥದ್ದನ್ನ ನೀವು ಗಮನ ಇಟ್ಟು ಪ್ರಶ್ನೆಗಳಿಗೆ ಯಾವುದು ನಿಮಗೆ ಸುಲಭ ಅನಿಸುತ್ತೋ ಆ ವ್ಯಾಕರಣಾಂಶಗಳನ್ನು ಮಾತ್ರ ನೀವು ಆಯ್ಕೆ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಅನಂತರ ನೋಡಿ, ಇಲ್ಲಿ ಇವುಗಳನ್ನು ನಾನು ಆಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅತ್ಯಂತ 100ಕ್ಕೆ 100 ಅನ್ಯದೇಶೀಯ ಪದಗಳು ಅಂತ ಏನಾದರೂ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ, ಈ 5 ಪದಗಳಲ್ಲಿ ಯಾವುದಾದ್ರೂ 2 ಪದಗಳನ್ನು ತಪ್ಪಿಲ್ಲದೆ ನೀವು ಬರೀತಕ್ಕಂಥದ್ದು ಭಾಳ ಸೂಕ್ತವಾಗಿರ್ತಕ್ಕಂಥದ್ದು. ಯಾಕೆ ನಾನು ಬರೆದು ತೋರಿಸಿದ್ದೀನಿ ಅಂತಂದರೆ, ಇಂಗ್ಲೀಷ್ ಮಾಧ್ಯಮದ ಮಕ್ಕಳು ಬರೆಯುವಂತಹ ಸಂದರ್ಭದಲ್ಲಿ ಒಂದಷ್ಟು ಕಾಗುಣಿತ ದೋಷ ಆಗೋದ್ರಿಂದ ನಾನೇ ನಿಮಗೆ 5 ಪದಗಳನ್ನು ನಿಮ್ಗೆ ಆಗಲೇ ಇಂದಿನ ತರಗತಿನಲ್ಲೂ ಸಹ ಹೇಳಿದ್ದೀನಿ. ಹಾಗಾಗಿ ಈ 5 ಪದಗಳನ್ನು ನೀವು ಹೊರಗಡೆ ಹಾಕ್ಕೊಂಡು ಒಂದೊಂದು ಪದವನ್ನು ಒಂದು 4-5 ಬಾರಿ ಬರೆದು ಪ್ರಾಕ್ಟೀಸ್ ಮಾಡಿಕೊಂಡು ರೆಡಿ ಇಟ್ಕೊಳ್ತು ಅಂದರೆ ಅನ್ಯದೇಶೀಯ ಪದಗಳು ಅಂತ ಹೇಳಿ ಮಾರ್ಚ್ 1ನೇ ತಾರೀಕು ಬಂದಂಥ ಸಂದರ್ಭದಲ್ಲಿ ಇದರಲ್ಲಿ ಯಾವುದಾದರೂ 2 ಪದಗಳನ್ನು ತಪ್ಪಿಲ್ಲದೆ ಬರೆದ್ರೆ ನಿಮಗೆ 2 ಅಂಕಗಳು ಪೂರ್ಣವಾಗಿ ದೊರಕಲಿಕ್ಕೆ ಸಾಧ್ಯತೆಯಾಗುತ್ತೆ. ಹಾಗಾಗಿ ತಪ್ಪು ಬರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನೇ ನಿಮಗೆ 5 ಪದಗಳನ್ನು, ಬೇರೆ ಯಾವೂ ಸಹ ನೀವು ಹೆಚ್ಚಿಗೆ ನೀವು ಬರೆಯೋಕ್ಕೆ ಹೋಗಬೇಡಿ. ಯಾಕೆಂದರೆ ಬರೆಯೋಕ್ಕೆ ಹೋಯ್ತು ಅಂದರೆ ಏನಾದರೂ ಸಹ ಕಾಗುಣಿತ ದೋಷ ಆಯಿತು ಅಂದರೆ ನಾವು ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ, ಏಕೆಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ಅಂದರೆ ತಪ್ಪಾಗ್ತಾರೆ. ಆ ಕಾರಣಕ್ಕೋಸ್ಕರ ನಾನೇ ನಿಮಗೆ 5 ಪದಗಳನ್ನು ಕೊಟ್ಬಿಟ್ಟಿದ್ದೀವಿ. 5 ಪದಗಳಲ್ಲಿ ಯಾವುದಾದರೂ 2 ನೀವು ಈ 5 ಪದಗಳನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಒಳ್ಳೆಯದು. ನೀವೇ ಬರೆಯೋಕ್ಕೆ ಹೋಗ್ಬೇಡ್ರಿ, ಯಾಕೆಂದರೆ ಕಾಗುಣಿತ ದೋಷ ಆಗುತ್ತೆ, ಅಲ್ಲಿ ಅಂಕಗಳು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಇವುಗಳನ್ನು ನಾವು ಅನ್ಯದೇಶೀಯ ಪದಗಳು ಅಂತ ನಾವು ಕರಿತೀವಿ. ಅದು ನಿಮಗೆ ಯಾವುದಾದ್ರೂ ಸಹ ಅಂತ ಹೇಳಿರ್ತಾರೆ. ಹಾಗಾಗಿ ನಾನೇ ಕೊಟ್ಟಿರೋದ್ರಿಂದ ಕೊಟ್ಟಂಥ ಸಂದರ್ಭದಲ್ಲಿ ಈ ಪದಗಳಲ್ಲಿ ಬರೆಯುವಂಥದ್ದು ಬಹಳ ಜಾಣತನ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಮುಂದಿನ ಇದರಲ್ಲಿ ಈಗಾಗಲೇ ಹೇಳಿರೋ ಹಾಗೆ ತತ್ಸಮ ಅಂತಂದರೆ ನಾನು ಇಂದಿನ ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ. ಇವುಗಳನ್ನು ಸಹ ನೀವು ಮುಂದೆ ಇಟ್ಕೊಂಡು ನೀವು ಬರಿಬೇಕಾದಂಥ ಸಂದರ್ಭದಲ್ಲಿ ತಪ್ಪಿಲ್ಲದೆ ಈಗ ಇವನ್ನ ಬಹುತೇಕ ಹೆಚ್ಚಿನ ಬಾರಿ ಇವನ್ನೇ ನೀವು ಮನನ ಮಾಡಿಕೊಂಡ್ರೆ, ಯಾಕೆ ಅಂತಂದರೆ
10 ಸಲ ಓದೋದು ಒಂದೇ, 1 ಸಲ ಬರೆಯೋದು ಮೇಲು. ಆನಂತರ ಹೆಚ್ಚಿನದಾಗಿ ನೀವು ಕಿವಿ ಮೇಲೆ ಆಲಿಸುವುದರಿಂದ ನೀವು ತಪ್ಪಿಲ್ಲದೆ ಬರೀಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ರಿಗೂ ಸಹ ಬಹುಸಂಭವನೀಯವಾಗಿರ್ತಕ್ಕಂತಹ ತತ್ಸಮ ತದ್ಭವಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಹಾಗಾಗಿ ಒಂದು ನಿರೀಕ್ಷೆಯನ್ನು ಇಟ್ಕೊಂಡೇ ನಾನು ಇಲ್ಲಿ ಮಾಡಿರೋದ್ರಿಂದ ಬರುವಂತಹ ಬಹುತೇಕ ಸಾಧ್ಯತೆ ಇರುವಂತಹ ಒಂದು ಪದಗಳನ್ನೇ ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಹಾಗಾಗಿ ಯೋಗಿ ಜೋಗಿ ಬರೆಯುವಂಥ ಸಂದರ್ಭದಲ್ಲಿ ಕಾಗುಣಿತ ದೋಷಗಳಾಗಬಾರ್ದು, ಬಹುಮುಖ್ಯ. ಆನಂತರ ಅಗ್ನಿ ಅಗ್ಗಿ, ಅನಂತರ ಆಕಾಶ ಆಗಸ. ನೋಡಿ ಇಲ್ಲಿ ತದ್ಭವ ಅಂತ ನಾವು ಕರಿತೀವಿ. ಅನಂತರ ದೃಷ್ಟಿ ದಿಟ್ಟಿ, ಅನಂತರ ಕ್ಷಣ ಕ್ಷಣ. ಈಗಾಗಲೇ ನಿಮಗೆ ಅನೇಕ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಪುನರಾವರ್ತನೆ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಸಂಸ್ಕೃತ ಸಕ್ಕದ, ಸಂಸ್ಕೃತ ಸಕ್ಕದ. ಇಲ್ಲೂ ಸಹ 3 ಪದಗಳು ಕೊಟ್ಟಿರ್ತಾರೆ. 2 ಪದಗಳನ್ನು ನೀವು ಆಯ್ಕೆ ಮಾಡ್ಕೊಂಡು ಬರಿಬೇಕಾಗುತ್ತೆ. 3 ಗೊತ್ತಿದ್ರು 3 ಬರೀರಿ, ಅದರಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಅವಾಗ ನಿಮ್ಗೇನು ಮಾರ್ಕ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸ್ಪೆಲ್ಲಿಂಗ್ಸ್ ಏನಾರ ಕೇಳಿದರೆ ಕೆಲವು ವಿಡಿಯೋದಲ್ಲಿ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ಸ್ ಆದರೆ ನಿಮಗೇನು ಮಾಡ್ತಾರೆ, ಏಕೆಂದರೆ ಒಂದೊಂದೇ ವರ್ಡ್ಸ್ ಇರೋದ್ರಿಂದ ನೀವೇನೋ ಬೇರೆ ಬರೆದಿದ್ದರೆ ಅಲ್ಲಿ ಮೌಲ್ಯಮಾಪನ ಮಾಡುವಂತಹವರು ಮಾರ್ಕ್ಸ್ ಕಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಸಕ್ಕದ ಬರೀಬೇಕು, ಕಾವತ್ತು ಕೊಟ್ಟಿರೋದಿಲ್ಲ, ಸಕ್ಕದ ಹೋಗಿರುತ್ತೆ. ಹಾಗಾಗಿ ಇಲ್ಲಿ ಅಂಕಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಇಲ್ಲೂ ಅಷ್ಟೇ ದೃಷ್ಟಿ ಇರುತ್ತೆ, ದಿಟಿ ಅಂತ ಬರೆದಿರ್ತೀರ, ಬರೆದಂಥ ಸಂದರ್ಭದಲ್ಲಿ ಅಂಕಗಳು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಸಂಸ್ಕೃತ ಸಕ್ಕದ, ಭಿಕ್ಷೆ ಬಿಕ್ಕೆ, ಈ ಥರದ ಪದಗಳನ್ನು ನೀವು ನೋಡಬೇಕಾಗುತ್ತೆ. ಯಶ ಜಶ. ನೆಕ್ಸ್ಟ್ ಹಾಗೆಯೇ ಮುಂದುವರೆದ ಭಾಗವಾಗಿ ನೋಡಿ, ಇಲ್ಲಿ ವೀರ ಭೀರ. ನೆಕ್ಸ್ಟು ಪರೀಕ್ಷಿಸು ಪರೀಕ್ಷಿಸು, ಪರೀಕ್ಷಿಸು ಪರೀಕ್ಷಿಸು. ಗೂಗೆ ಗೂಬೆ, ಯೋಗಿ ಜೋಗಿ, ಮುಖ ಮೊಘ, ಅಸಾದ ಪ್ರಸಾದ, ಪಳ್ಳ ಹಳ್ಳ, ಕೀರ್ತಿ ಕೀರುತಿ, ವನ ವನ, ವಿಧಿ ಬೀದಿ, ಶಿರ ಶಿರ. ನೋಡಿ, ಹೀಗೆ ಈ ಥರದ ಒಂದಷ್ಟು ಪದಗಳನ್ನು ನಿಮಗೆ 3 ಪದಗಳನ್ನು ಕೊಟ್ಬಿಟ್ಟು ಇವುಗಳ ತತ್ಸಮ ಅಥವಾ ತದ್ಭವ ಪದಗಳನ್ನು ಬರೆಯಿರಿ ಅಂತಹ ಕೇಳುವಂತಹ ಸಾಧ್ಯತೆ ಇರುವಂತಹ ಪದಗಳನ್ನೇ ನಿಮಗೆ ಆಯ್ಕೆ ಮಾಡಿಕೊಂಡು ನಾನು ಈ ದಿನ ನಿಮಗೆ ತಿಳಿಯಪಡಿಸಿರ್ತಕ್ಕಂಥದ್ದು. ಮುಂದಿನ ಒಂದು ವ್ಯಾಕರಣಾಂಶ ಯಾವುದು ಅಂದರೆ, ಇದು ಸಹ ಕೇಳುವಂತಹ ಬಹುಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆ. ಹಾಗಾಗಿ ನುಡಿಗಟ್ಟು ಅಂತ ನಾವು ಕರಿತೀವಿ, ಇಂಗ್ಲೀಷ್ನಲ್ಲಿ ಇಡಿಯಮ್ಸ್ ವರ್ಡ್ಸ್ ಅಂತ ನಾವು ಕರಿತೀವಿ. ಹೀಗಾಗಿ ನುಡಿಗಟ್ಟು ಎಂದರೆ ಕೆಲವು ಶಬ್ದಗಳು ಒಂದು ಗುಂಪಾಗಿ ಒಂದು ವಿಶಿಷ್ಟವಾದ ಅರ್ಥವನ್ನು ಕೊಡುವ ಈ ಪದಗಳಿಗೆ ಏನಂತ ಕರಿತೀವಿ, ನುಡಿಗಟ್ಟು ಎನ್ನುತ್ತೇವೆ. ಒಂದು ವಿಶಿಷ್ಟವಾದ ಅರ್ಥವನ್ನು ಕೊಡುವಂತಹ ಪದಗಳಿಗೆ ನಾವು ನುಡಿಗಟ್ಟು ಎನ್ನುತ್ತೇವೆ. ಇವುಗಳನ್ನು ನಿಮ್ಗೇನು ಮಾಡ್ತಾರೆ ಅಂತಂದರೆ, ಒಂದು 3 ಪದಗಳನ್ನು ಕೊಟ್ಬಿಟ್ಟು ಅಲ್ಲಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳ್ತಾರೆ ಅಷ್ಟೆ. ಸ್ವಂತ ವಾಕ್ಯದಲ್ಲಿ ಬರೆಯೋದು, ಈಗಾಗಲೇ ಓನ್ ಸೆಂಟೆನ್ಸ್ ಅಂತ ಏನು ಕರಿತೀವಿ, ಆ ಸ್ವಂತ ವಾಕ್ಯದಲ್ಲಿ ಬರೆಯುವಂತಹದ್ದು ಹೇಗೆ ಬರೆಯುವಂಥದ್ದು. ಈ ಉದಾಹರಣೆಗೆ ಒಂದು 3 ಪದ ಕೊಟ್ಬಿಡ್ತಾರೆ. ಆ 3 ಪದವನ್ನು ಕೊಟ್ಬಿಟ್ಟು ನೀವು ತಪ್ಪಿಲ್ಲದೆ, ವ್ಯಾಕರಣ ದೋಷವಿಲ್ಲದೆ ನೀವು ಬರೀಬೇಕಾಗುತ್ತೆ. ನಿಮ್ಗೆ ಯಾವುದು ಸುಲಭ ಅನಿಸುತ್ತೋ ಅಥವಾ 3 ಗೊತ್ತಿದ್ರು 3 ಸಹ ಬರೀರಿ. ನೋಡಿ, ಉದಾಹರಣೆ ಕೊಟ್ಟಿದ್ದೀನಿ ನಿಮಗೆ. ದಾರಿದೀಪ, ನಮಗೆ ಕಾಲೇಜಿನ ಅಥವಾ ಶಿಕ್ಷಕರು ದಾರಿದೀಪವನ್ನು ತೋರಿಸಿದರು, ಅಥವಾ ನಮ್ಮ ತಂದೆ ತಾಯಿಗಳು ನಮಗೆ ಜೀವನ ಹೇಗೆ ನಡೆಸಬೇಕು ಎಂದು ದಾರಿದೀಪವಾಗಿದ್ದಾರೆ. ತುಂಬ ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು ವಾಕ್ಯವನ್ನು ಮತ್ತು ಆ ಪದ ಬರುವಂತಹ ರೀತಿಯಲ್ಲಿ ನೀವೇನು ಮಾಡಬೇಕಾಗುತ್ತೆ, ಸ್ವಂತ ವಾಕ್ಯ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಆನಂತರ ಕೈಯೊಡ್ಡು, ನಾವು ನಮ್ಮ ತಂದೆಯ ಬಳಿ ಹಣಕ್ಕಾಗಿ ಕೈಯೊಡ್ಡುತ್ತೇವೆ. ನಾವು ದೇವಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರಸಾದಕ್ಕಾಗಿ ಕೈಯೊಡ್ಡುತ್ತೇವೆ. ನೋಡಿ, ಈ ಥರದ ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು ವಾಕ್ಯಗಳನ್ನು ನೀವಲ್ಲಿ ಆ ಒಂದು ಪದಗಳನ್ನು ಬಳಸ್ಕೊಂಡು ಬರಿಬೇಕಾಗುತ್ತೆ, ಏನೇನೋ ಬರೆಯುವಂತಹದ್ದಲ್ಲ. ಹಾಗಾಗಿ ನಾನು ಇಂದಿನ ತರಗತಿನಲ್ಲೂ ಸಹ ಹೇಳಿದ್ದೀನಿ, ರೈಲು ಬಿಡು,
ಬೇರೆಯವರು ನಮ್ಮನ್ನು ನಂಬುವಂತೆ ಕೆಲವೊಂದು ಸುಳ್ಳುಗಳನ್ನು ಏನು ಮಾಡ್ತೀವಿ, ನಾನು ರೈಲು ಬಿಡುತ್ತೀನಿ ಅಂದರೆ ನಂಬುವಂತೆ ನಾನು ಮಾತನಾಡುವಂಥದ್ದು ರೈಲು ಬಿಡು ಅಂತ ಹೇಳ್ತೀವಿ. ಆನಂತರ ತಲೆಬಾಗು, ನಾವು ದೇವಸ್ಥಾನಕ್ಕೆ ಹೋದಾಗ ತಲೆಬಾಗಿ ನಮಸ್ಕರಿಸುತ್ತೇವೆ, ಅಥವಾ ನಮ್ಮ ತಂದೆ ತಾಯಿಗಳಿಗೆ ನಾವು ಮನೆಯಲ್ಲಿ ಹಬ್ಬದ ದಿನ ತಲೆಬಾಗು ನಮಸ್ಕರಿಸುತ್ತೇವೆ ಅಂತ ಹೇಳಿ. ಮೊರೆ ಹೋಗು, ನಮಗೆ ಕಷ್ಟಗಳು ಬಂದಾಗ ನಾವು ದೇವರ ಮೊರೆ ಹೋಗುತ್ತೇವೆ. ನೋಡಿ, ಈ ಥರದ ಒಂದು ಪ್ರಶ್ನೆಯನ್ನು ನೀವು ಅದಕ್ಕೆ ಸ್ವಂತ ವಾಕ್ಯವನ್ನು ಉಪಯೋಗಿಸಿ ಬರಿಬೇಕಾಗುತ್ತೆ. ಸೊ ಇದು ಅಷ್ಟೇ ನೋಡ್ಕೊಳ್ಳಿ. ಆನಂತರ ಕಾಲು ಕೀಳು, ನೋಡಿ ಈ ಥರದ ಒಂದು ನುಡಿಗಟ್ಟುಗಳನ್ನು ನಿಮಗೆ ಒಂದು 3 ಕೊಟ್ಬಿಡ್ತಾರೆ. 3ರಲ್ಲಿ ನೀವು 2 ಮಾತ್ರ ಬರಿಬೇಕಾಗುತ್ತೆ. 3 ಸಹ ಗೊತ್ತಿದ್ರೆ 3 ಸಹ ಬರೀರಿ. ಸೊ ಹಾಗಾಗಿ ಏನು ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಮಾರ್ಕ್ಸ್ ಕಟ್ ಮಾಡೋದಾಗಲಿ ಮತ್ತೊಂದಾಗಲಿ ಏನು ಮಾಡೋದಿಲ್ಲ. ಹೀಗಾಗಿ ಕಾಲು ಕೀಳು. ಕಳ್ಳನು ನಮ್ಮ ಮನೆಯಲ್ಲಿರುವಂತಹ ಏನು ಮಾಡ್ದ, ಹಣ ಮತ್ತು ಹಾಗೆಯೇ ಇತರೆ ವಸ್ತುಗಳನ್ನು ತೆಗೆದುಕೊಂಡು ಕಾಲು ಕೀಳಿದ ಕಿತ್ತನು. ಹಾಗಾಗಿ ಏನು ಮಾಡ್ತಾನೆ, ಸೊ ಈ ಒಂದು ಅಂಶಗಳನ್ನು ತೆಗೆದುಕೊಂಡು ಬರಿಬೇಕಾಗುತ್ತೆ. ಬೇರೂರು ಅಂತ ಇನ್ನೊಂದು ಪದನ ಇಲ್ಲಿ ನಿಮಗೆ ವಿಸ್ತರಿಸಿ ಹೇಳಿದ್ದೀನಿ ನೋಡಿ. ನೆಂಟರು ನಮ್ಮ ಮನೆಯಲ್ಲಿ 1 ತಿಂಗಳು ಬೇರೂರಿದ್ದರೋ. ಹಾಗಾಗಿ ಸೊ ಇಲ್ಲಿ ಈ ಥರದ ಒಂದು ಇವುಗಳನ್ನು ನೋಡೋವಂಥದ್ದು. ನೆಕ್ಸ್ಟು ಎಳ್ಳು ನೀರು ಬಿಡು. ಇದರ ಈಗಾಗಲೇ ನಾನು ನಿಮಗೆ ಹೇಳಿರೋ ಹಾಗೆ ಈ ಕೆಲವು ಶಬ್ದಗಳು ಗುಂಪಾಗಿರ್ತವೆ, ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅರ್ಥವನ್ನು ನಿಮಗೆ ತಿಳಿಸ್ಕೊಡ್ತವೆ. ಎಳ್ಳು ನೀರು ಬಿಟ್ಬಿಡೋಣ ಅಂದರೆ ಸಂಬಂಧವನ್ನು ಕಡಿದುಕೊಳ್ಳುವುದು. ನುಡಿಗಟ್ಟಿನಲ್ಲಿ ಅರ್ಥ ಏನು ಅಂದರೆ ಸಂಬಂಧವನ್ನು ಕಡಿದುಕೊಳ್ಳುವಂತಹದ್ದು. ಅದು ನಿಮ್ಮ ತಾಯಿ ಮನೆ ಸಂಬಂಧ ಆಗಿರ್ಬೋದು ಅಥವಾ ತಂದೆ ಮನೆ ಸಂಬಂಧ ಆಗಿರ್ಬೋದು. ಎಳ್ಳು ನೀರು ಬಿಟ್ಬಿಟ್ಟೋ ನಾವು ಅಂತ ಹೇಳ್ತಾರೆ, ಅಂದರೆ ಆ ಸಂಬಂಧವನ್ನು ಕಡಿದುಕೊಳ್ಳುವುದು ಅಂತ ಅಷ್ಟೇ ಈ ಒಂದು ನುಡಿಗಟ್ಟಿನ ಅರ್ಥ. ಹಾಗಾಗಿ ನಮಗೆ ಅನ್ಯಾಯ ಮಾಡಿದವರ ಮನೆಗಳಿಗೆ ಅಥವಾ ನಾವು ಅನ್ಯಾಯ ಮಾಡಿದವರನ್ನು ನಾವು ಅನ್ಯಾಯ ಮಾಡಿದಂತಹ ಸಂಬಂಧಗಳಿಗೆ ಎಳ್ಳು ನೀರು ಬಿಟ್ಟೆವೋ ಅಂತ ಹೇಳಿ ನೀವು ಅಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟು ಸಿಂಹ ಸ್ವಪ್ನ ಅಂತ ಹೇಳಿ, ಇದು ಸಹ ಅಷ್ಟೇ ಸಿಂಹ ಸ್ವಪ್ನ. ಇಲ್ಲಿ ನಾವು ಯಾವಾಗಲೂ ಸಹ ಅನ್ಯಾಯ ಮಾಡುವವರ ವಿರುದ್ಧ ಸಿಂಹ ಸ್ವಪ್ನವಾಗಿರಬೇಕು. ಈ ಥರದ ಒಂದಷ್ಟು ವಾಕ್ಯ ಅರ್ಥಪೂರ್ಣವಾಗಿರುವಂಥ ರೀತಿಯಲ್ಲಿ ನೀವು ಅಲ್ಲಿ ಬರಿಬೇಕಾಗುತ್ತೆ. ಕಣ್ಣು ಕೆಂಪಾಗು, ಈ ಥರದ ಪ್ರಶ್ನೆಗಳನ್ನು ಕೇಳುತ್ತೆ. ನಮ್ಮ ತಂದೆ ಕಡಿಮೆ ಅಂಕಗಳನ್ನು ತೆಗೆದಂಥ ಸಂದರ್ಭದಲ್ಲಿ ಕಣ್ಣು ಕೆಂಪಗೆ ಮಾಡಿಕೊಂಡು ನಮಗೆ ಏನು ಮಾಡಿದ್ರು, ಸೊ ಬೈದರು ಅಂತ ಹೇಳಿ ಬರೆಯುವಂಥದ್ದು. ಕಣ್ಣು ಕೆಂಪಾಗು, ನಮಗೆ ಕಡಿಮೆ ಅಂಕಗಳು ಬಂದಾಗ ಅಂತ ಕೇಳ್ಬೋದು. ಅಥವಾ ಹಣವನ್ನು ಕೇಳಿದಾಗ ನಮ್ಮ ತಂದೆ ಕಣ್ಣು ಕೆಂಪಗೆ ಮಾಡಿಕೊಳ್ಳುತ್ತಾರೆ, ಈ ಥರ ಬೇಕಾದ್ರೂ ಸಹ ಬರಿಬೋದು. ಅಥವಾ ನಮ್ಮ ಶಿಕ್ಷಕರು ಪ್ರಶ್ನೆ ಹೇಳದಂತಹ ಸಂದರ್ಭದಲ್ಲಿ ಕಣ್ಣು ಕೆಂಪಗೆ ಮಾಡಿಕೊಳ್ಳುತ್ತಾರೆ ಅಂತ ಬೇಕಾದ್ರೂ ಸಹ ನೀವಲ್ಲಿ ಬರೆಯುವಂತಹದ್ದು. ಹೀಗಾಗಿ ನುಡಿಗಟ್ಟುಗಳನ್ನು ಈ ಥರ ಸಹ ಕೇಳುವಂತಹ ಸಾಧ್ಯತೆ ಇದೆ ವಿದ್ಯಾರ್ಥಿ ಬಂಧುಗಳೇ. ಇದನ್ನು ಗಮನದಲ್ಲಿಟ್ಟುಕೊಂಡು ತಪ್ಪಿಲ್ಲದೆ ನೀವು ಈಗಾಗಲೇ ಮಾದರಿ ಪತ್ರಿಕೆಗಳು ನಿಮ್ಮ ಕೈಲಿ ಎಲ್ಲವೂ ಸಹ ಇದೆ, ಅವುಗಳೆಲ್ಲವೂ ಸಹ ನೀವೇ ಬರೆದು ಅಭ್ಯಾಸ ಮಾಡಿದ್ರೆ ಇನ್ನೂ ಉತ್ತಮವಾಗಿರ್ತಕ್ಕಂತಹ ಅಂಕಗಳನ್ನು ಗಳಿಸ್ಕೊಡ್ಲಿಕ್ಕೆ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ಆನಂತರ ಮತ್ತೊಂದು ಈ 6 ವಿಭಾಗದಲ್ಲಿ ದ್ವಿರುಕ್ತಿಯನ್ನು ಸಹ ನಿಮಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಈಗಾಗಲೇ ನೀವು ಪ್ರೌಢಶಾಲಾ ಹಂತದಲ್ಲಿ ಓದಿದ್ದೀರಾ. ದ್ವಿರುಕ್ತಿ, ಅನುಕರಣವೇಯ, ಜೋಡು ನುಡಿ ಅಂತ ಹೇಳಿ ಅಭ್ಯಾಸ ಮಾಡಿದ್ದೀರಾ. ಇಲ್ಲಿ ಮಾತ್ರ ನಿಮಗೆ ದ್ವಿರುಕ್ತಿಯನ್ನು ನಿಮಗೆ ಕೇಳುವಂತಹದ್ದು. ಆ ದ್ವಿರುಕ್ತಿ ಕೊಟ್ಬಿಟ್ಟು ಇಲ್ಲೂ ಸಹ ನಿಮಗೆ ಏನು ಮಾಡ್ತಾರೆ, ಸ್ವಂತ ವಾಕ್ಯದಲ್ಲಿ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಆ ದ್ವಿರುಕ್ತಿ ಪದಗಳನ್ನು ಕೊಟ್ಬಿಡ್ತಾರೆ. ಆ ದ್ವಿರುಕ್ತಿ ಪದಗಳನ್ನು ಕೊಟ್ಬಿಟ್ಟು ನುಡಿಗಟ್ಟುಗಳ ಹಾಗೇನೆ ಏನು ಮಾಡ್ತಾರೆ, ಇಲ್ಲಿ ಸ್ವಂತ ವಾಕ್ಯದಲ್ಲಿ ನೀವು ಆ ಪದಗಳನ್ನು ಬಳಸ್ಕೊಂಡು ವಾಕ್ಯವನ್ನು ಮಾಡೋವಂಥದ್ದು ಅಷ್ಟೇ, ಇಲ್ಲೇನಿಲ್ಲ. ನಿಮಗೆ ಅರ್ಥವಾಗಲಿ ಅನ್ನೋ ಕಾರಣಕ್ಕೋಸ್ಕರ ದ್ವಿರುಕ್ತಿ ಅಂದರೆ ಏನು ಅಂತಂದರೆ, ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದ ಅಥವಾ ವಾಕ್ಯವನ್ನು 2 ಸಲ ಪ್ರಯೋಗ ಮಾಡುವುದಕ್ಕೆ ನಾವೇನಂತ ಕರಿತೀವಿ, ದ್ವಿರುಕ್ತಿ ಅಂತ ಕರಿತೀವಿ. ಅಂದರೆ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಒಂದೇ ಪದವನ್ನು 2 ಸಲ ಹೇಳುವಂಥದ್ದು. ಅದನ್ನೇ ದ್ವಿ ಅಂದರೆ 2, ಉಕ್ತಿ ಅಂದರೆ ಹೇಳೋದು ಅಂತ ಹೇಳೋವಂಥ ಅಷ್ಟೇ. ಇಲ್ಲಿ
ನೋಡಿ, ಈ ಪದಗಳನ್ನು ನಾವು ಈಗಾಗಲೇ ನೀವು ಓದಿದ್ದೀರಾ. ಬೇಗ ಬೇಗ ನಾನು ಶಾಲೆಗೆ ಹೋಗುತ್ತೇನೆ. ನೋಡಿ, ಆ ಪದ ಬರಬೇಕಲ್ಲಿ ನಿಮಗೆ. ಹಾಗಾಗಿ ತುತ್ತ ತುದಿ, ತಿರುಪತಿ ವೆಂಕಟೇಶ್ವರನ ದೇವಾಲಯ ಶಿಖರದ ತುತ್ತ ತುದಿಯಲ್ಲಿದೆ. ಹಾಗಾಗಿ ತುತ್ತ ತುದಿಯಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಶಿವನ ದೇವಾಲಯವಿದೆ. ಈ ಥರದ ಪದಗಳನ್ನು ನೀವೆಲ್ಲ ಹೇಳ್ಬೋದು. ಕೊನೆಗೆ, ಪರೀಕ್ಷೆಯ ಕೊನೆಗೆ ನಾನು ಸಮಯವನ್ನು ಹೆಚ್ಚು ಬಳಸಿಕೊಂಡು ಅಭ್ಯಾಸ ಮಾಡಲು ಪ್ರಯತ್ನಿಸಿದೆ. ಪರೀಕ್ಷೆಯ ಕೊನೆಗೆ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಂಡು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಂಡೆ. ಕೊನೆಗೆ ನಾವು ಹೆಚ್ಚು ಓದಲು ಪ್ರಯತ್ನಿಸುತ್ತೇವೆ. ನೋಡಿ, ಆ ಪದ ಅಲ್ಲಿ ನಿಮಗೆ ಬರುವಂತಹದ್ದು. ನಡುವೆ ಅಲ್ಲಿ ಈ ಥರದ ಒಂದಷ್ಟು ದ್ವಿರಿಕ್ತಿ ಪದಗಳನ್ನು ಯಾವುದೇ ಕೊಡ್ಬೋದು ನಿಮಗೆ. ಬೇರೆ ಬೇರೆ ಸರಸರ ಅಥವಾ ಬೇರೆ ಬೇರೆ ತುತ್ತ ತುದಿ, ಹೇಳು ಯಾವುದೇ ಒಂದು ಪದಗಳನ್ನು ನಿಮಗೆ ಅಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಈ ಥರದ ಒಂದು ತಪ್ಪಿಲ್ಲದೆ ವಾಕ್ಯವನ್ನು ಮಾಡುವಂತಹ ಒಂದು ಚಾಣಾಕ್ಷತನವನ್ನು ಮತ್ತು ಬುದ್ಧಿವಂತಿಕೆಯನ್ನು ಅಲ್ಲಿ ಉಪಯೋಗಿಸ್ಕೊಳ್ಳಿ ವಿದ್ಯಾರ್ಥಿ ಬಂಧುಗಳೇ. ಇನ್ನೊಂದು ಉದಾಹರಣೆ ನೋಡಿ, ನಡುವೆ ಅಂತ ಹೇಳಿದೆ. ನಡುವೆ ಇಲ್ಲಿ ಕತೆ ಹೇಳುವಾಗ ನಡುವೆ ಮಾತಾಡಿ ಅಡ್ಡಿಪಡಿಸಬಾರದು ಅಲ್ವಾ. ಹಾಗಾಗಿ ನಡುವೆ ಸುಂದರವಾಗಿರ್ತಕ್ಕಂತಹ ಕಾಡಿನ ನಡುವೆ ಮಧ್ಯದಲ್ಲಿ ಸುಂದರವಾಗಿರ್ತಕ್ಕಂತಹ ಹೂಗಿಡಗಳನ್ನು ಸಹ ನೆಟ್ಟಿದ್ದಾರೆ ಅಂತ ಹೇಳಿ ನೀವು ಅಲ್ಲಿ ಬೇಕಾದ್ರೂ ಸಹ ನೀವು ಅಲ್ಲಿ ಬರೆಯುವಂತಹ ಒಂದು ಇದನ್ನು ಬೇಕಾದ್ರೆ ಬಳಸ್ಕೋಬೋದು ನೀವು. ಹಾಗಾಗಿ ಒಟ್ಟಾರೆ ನಡುವೆ ಅಂತಕ್ಕಂಥ ಪದ ಆ ವಾಕ್ಯದಲ್ಲಿ ಬಂದಿರಬೇಕಷ್ಟೆ. ಹೀಗಾಗಿ ನಾವು ಏನು ಮಾಡ್ಬೋದು, ಮತ್ತೊಂದು ಅಂಶವನ್ನು ನಾವು ನೋಡುವಂಥದ್ದು. ಇನ್ನು ಗುಣವಾಚಕ ಪದಗಳನ್ನು ಸಹ ಕೇಳೋ ಸಾಧ್ಯತೆ ಇರುತ್ತೆ. ಏಕೆಂದರೆ ಕೇಳಿರೋದ್ರಿಂದ ಅವುಗಳನ್ನು ಸಹ ನಾವಿಲ್ಲಿ ಅತ್ಯಂತ ಗಮನವಿಟ್ಟು ನೀವು ಅಲ್ಲಿ ಕೇಳಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಗುಣವಾಚಕ ಪದಗಳು ವಸ್ತುವಿನ ಗುಣವನ್ನು ಸೂಚಿಸುವಂತಹ ಪದಗಳು. ಈಗಾಗಲೇ ನೀವು ಇದನ್ನು ಸಹ ಪ್ರೌಢಶಾಲಾ ಹಂತದಲ್ಲಿ ಮತ್ತು ಬೇರೆ ಬೇರೆ ತರಗತಿಗಳಲ್ಲಿ ಓದಿದ್ದೀರಾ. ದಿಗ್ವಾಚಕ ಪದಗಳು, ಪ್ರಮಾಣವಾಚಕ, ಸಂಖ್ಯಾವಾಚಕ, ಭಾವಸೂಚಕ ಅಂತ ಹೇಳ್ತೀವಲ್ವ. ಅದರಲ್ಲಿ ನಿಮಗೆ ಈ ದ್ವಿತೀಯ PUCಗೆ ಏನು ಮಾಡಿದ್ದಾರೆ ಅಂದರೆ ಗುಣವಾಚಕ ಪದಗಳನ್ನು ಮಾತ್ರ ಕೊಟ್ಬಿಟ್ಟು ಇದರಲ್ಲಿ ಗುಣವಾಚಕ ಪದ ಯಾವುದು ಅಂತ ಕೇಳುವಂತಹ ಸಾಧ್ಯತೆಗಳಿರೋದ್ರಿಂದ ಅವುಗಳನ್ನು ಸಹ ನಿಮಗಿಲ್ಲಿ ಈ ತರಗತಿನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿ ಮಂಗಳಲಿಂಗ ಅಂತ ಹೇಳುವೊಂದು ಪದ ಇದೆ. ಇಲ್ಲಿ ಮಂಗಳಲಿಂಗ ಅಂತಕ್ಕಂತಹ ಏನು ವಚನಗಳಲ್ಲಿ ಬರುವಂತಹ ಈ ಒಂದು ಪದ, ಅದರಲ್ಲಿ ಯಾವ ಪದ ಒಂದು ಅದರ ಗುಣವನ್ನು ಸೂಚಿಸುತ್ತೆ ಅಂತಂದರೆ ಮಂಗಳ ಅಂತ ಅನ್ನೋದು ಇದರ ಗುಣವನ್ನು ಸೂಚಿಸಿರುತ್ತೆ. ಅನಂತರ ಹಡೆದವ್ವ, ಅಬ್ಬಾಲಿ ಅವರ ರಸಬಳ್ಳಿ ಪದ್ಯಭಾಗದಲ್ಲಿ ಬರುವಂತಹ ಒಂದು ಪದವನ್ನು ತೆಗೆದುಕೊಂಡು ನಿಮಗಿಲ್ಲಿ ಹಡೆದವ್ವ, ಅದಕ್ಕೆ ಹಡೆದ ಅಥವಾ ಜನ್ಮ ನೀಡಿದಂತಹ. ನೆಕ್ಸ್ಟ್ ಮರಿಗೂಗೆ ಮರಿ, ಹೆಮ್ಮರ ಹಿರಿದು, ಮುಗ್ಧಜೀವಿ ಮುಗ್ಧ, ಪೊಲ್ಲವಾರ್ತೆ ಪೊಲ್ಲ, ದುರ್ಜನ ದುರ್ಜನ ಅಂದರೆ ಕೆಟ್ಟವರು. ಆನಂತರ ಹುಸಿನಿದ್ದೆ ಹೇಳು ಅಂತ ಹೇಳಿ ಜಯಶಿವರುದ್ರಪ್ಪನವರು ಹೇಳ್ತಾರೆ. ಅನಂತರ ಅಲ್ಲಿ ಹುಸಿನಿದ್ದೆ ಸಾಕು ಹೇಳು ಅಂತ ಹೇಳುವಂತಹ ಬೆಳಗು ಜಾವದಲ್ಲಿ ಬೇಂದ್ರೆ ಅವರು ಹೇಳುವಂಥದ್ದು ಹುಸಿನಿದ್ದೆ. ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ನೋಡಿ, ಇಲ್ಲೂ ಸಹ ಅತ್ಯಂತ ಒಂದು ಸ್ವಲ್ಪ ಜಾಣತನ ಉಪಯೋಗಿಸಿ ವಿದ್ಯಾರ್ಥಿ ಬಂಧುಗಳೇ ಇವೆಲ್ಲ ಪದಗಳನ್ನು ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಕೊನೆಯ ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಳ್ಳಿ. ಮೊದಲ 2 ಪದಗಳಿದಾವೆ ನೋಡಿ, ಇವುಗಳನ್ನು ಮುಗ್ಧ, ಪೊಲ್ಲ, ದುರ್ಜನ, ಹುಸಿನಿದ್ದೆ ನೋಡಿ, ಹುಸಿ, ಇವುಗಳನ್ನು ಮಂಗಳ ಮೊದಲ ಪದಗಳೇನಿರ್ತವೆ ಅಲ್ಲೇ ನಿಮಗೆ ಉತ್ತರ ಇರುತ್ತೆ. ಅವುಗಳನ್ನು ನೋಡಿಕೊಂಡು ನಿಧಾನಕ್ಕೆ, ಎಲ್ಲವೂ ಹಾಗೆ ಮಾಡೋಕ್ಕಾಗೋದಿಲ್ಲ, ಕೆಲವನ್ನು ನೋಡಿ ಇಲ್ಲಿ ಬದಲಾವಣೆ ಆಗಿದೆ ನೋಡಿ. ಇಲ್ಲಿ ದುರ್ಜನ ಇದೆ, ಹಾಗನ್ಬಿಟ್ಟು ನೀವು ಬೇರೆ ಏನೋ ಬರೆಯೋಕ್ಕೆ ಹೋಗ್ಬಾರ್ದು. ಸೊ ಇದನ್ನು ಸ್ವಲ್ಪ ಮನನ ಮಾಡಿಕೊಂಡ್ರೆ ನಿಮಗೆ ಬರೀಲಿಕ್ಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಹಾಗೆಯೇ ಇಲ್ಲಿ
ದುರ್ಗಂಧ ಅಥವಾ ಹೇಳ್ಬೋದು ಹಾಸುಗಂಬಿ, ಹಾಸು, ದೂರದೃಷ್ಟಿ, ದೂರ, ಹಸಿರುಗಂಬಳಿ, ಹಸಿರು. ಈಗಾಗಲೇ ನಿಮಗೆ ಸಾಕಷ್ಟು ಸಲ ನಿಮಗೆ ಬಂದಿದ್ದಾವೆ. ಬೆಳ್ಳಿ ಲೋಟ, ಬೆಳ್ಳಿ, ಕೆನೆ ಹಾಲು, ಕೆನೆ, ಶುದ್ಧ ನೀರು, ಶುದ್ಧ, ಸಮವಸ್ತ್ರ, ಸಮ. ನೋಡಿ ಇವೆಲ್ಲವೂ ಸಹ ಈಗಾಗಲೇ ಏನು 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹದನ್ನು ಮತ್ತೊಮ್ಮೆ ಮತ್ತು ಬೇರೆ ಬೇರೆ ಇವುಗಳ ಪದಗಳನ್ನು ನಿಮಗೆ ಇಲ್ಲಿ ತೆಗೆದುಕೊಂಡು ಹೇಳಿರುವಂಥದ್ದು. ಮಣ ಆಯಾಸ, ಮಣ, ಘೋರಪಾತಕಿ, ಘೋರ, ಕಲಿಭೀಮ, ಕಲಿಭೀಮ, ಕಲಿ. ನೋಡಿ ಈ ಥರದ ಪದಗಳನ್ನು ಕೊಟ್ಬಿಟ್ಟು ನಿಮ್ಗೆ ಏನು ಮಾಡ್ತಾರೆ, ಸೊ ಇಲ್ಲಿ ಗುಣವಾಚಕ ಪದಗಳನ್ನು ಬರೀರಿ. ಇಲ್ಲಿ 3 ಪದಗಳನ್ನು ಮಾತ್ರ ಕೊಡ್ತಾರೆ ನಿಮಗೆ. ಆ 3 ಪದಗಳಲ್ಲಿ ಸೊ ನೀವೇನು ಮಾಡಬೇಕಾಗುತ್ತೆ, ಈ ಗುಣವಾಚಕ ಪದಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ಇಲ್ಲೂ ಸಹ ಹೇಳ್ತಾ ಇದ್ದೀನಿ, ನಿಮಗೆ ಆಯ್ಕೆ ಇರುತ್ತೆ. ಆಯ್ಕೆ ಇರೋದ್ರಿಂದ ಯಾವುದೇ ವಿಚಲಿತರಾಗದೆ ನಿಮ್ಗೆ ಯಾವುದು ಸುಲಭ ಅನಿಸುತ್ತೋ ಆ ಸುಲಭ ಅನಿಸುವಂತಹ ಇವುಗಳನ್ನು ನೀವು ಯಾವ ಬೇಕಾದ್ರೂ ಕೇಳ್ಬೋದು. ಅದು ದ್ವಿರೀಕ್ತಿ ಕೇಳ್ಬೋದು, ಅನುಕರಣ ಅಥವಾ ಯಾವುದು ನುಡಿಗಟ್ಟುಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಹೀಗೆ ಬೇರೆ ಬೇರೆ ಇವು ನಿಧಾನಕ್ಕೆ ಯೋಚನೆ ಮಾಡಿ ನಮ್ಗೆ ಯಾವುದು ಬರೀಲಿಕ್ಕೆ ಸಾಧ್ಯತೆ ಇರುತ್ತೆ. ಎಲ್ಲರೂ ಓದಿರ್ತೀರ, ಆ ಓದಿರುವಂತಹದನ್ನ ಮನನ ಮಾಡಿಕೊಂಡು ನಿಮಗೆ ಸುಲಭವಾಗುವಂತಹದನ್ನು ಆಯ್ಕೆ ಮಾಡಿಕೊಂಡು ತಪ್ಪಿಲ್ಲದೆ ಬರೆದಾಗ ಮಾತ್ರ ನಿಮಗೆ 12ಕ್ಕೆ 12 ಅಂಕಗಳನ್ನು ಈ ವಿಭಾಗದಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇನ್ನು ಇದು ಮುಖ್ಯವಾಗಿರ್ತಕ್ಕಂಥ ಒಂದು ವ್ಯಾಕರಣಾಂಶವನ್ನು ಕೇಳುವಂತಹ ಸಾಧ್ಯತೆಗಳಿರೋದ್ರಿಂದ ಇದನ್ನು ಸಹ ಈಗಾಗಲೇ ನೀವು ಬೇರೆ ಬೇರೆ ತರಗತಿಗಳಲ್ಲಿ 7ನೇ ಮತ್ತು 6ನೇ ತರಗತಿಯಿಂದಲೇ ಪ್ರಾರಂಭವಾಗ್ತಕ್ಕಂಥ ಒಂದು ಕನ್ನಡದ ವ್ಯಾಕರಣಾಂಶ ಅಂತ ಹೇಳ್ಬೋದು. ಹೀಗಾಗಿ ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಕೇಳುವಂತಹದ್ದು, ವಿಭಕ್ತಿಗಳನ್ನು ಇಲ್ಲಿ 3 ಪದಗಳನ್ನು ನಿಮಗೆ ಬೇರೆ ಬೇರೆ ವಿಭಕ್ತಿಗಳ ಪದಗಳನ್ನು ಕೊಟ್ಬಿಟ್ಟು ಇದು ಯಾವ ವಿಭಕ್ತಿ ಪ್ರತ್ಯಯ ಅಥವಾ ಪ್ರತ್ಯಯ ಕೇಳ್ಬೋದು, ಅಥವಾ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಸೊ ಪ್ರತ್ಯಯ ಕೇಳ್ಬೋದು ಅಥವಾ ವಿಭಕ್ತಿಯನ್ನು ಕೇಳ್ಬೋದು. ನೋಡ್ರಿ ಇಲ್ಲಿ ಪ್ರತ್ಯಯ ಅಂತಂದಾಗ ಇದು ಉ ಪ್ರತ್ಯಯ, ನಂತರ ವಿಭಕ್ತಿ ಪ್ರಥಮ ವಿಭಕ್ತಿ ಪ್ರತ್ಯಯ ಓ. ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗ್ಬಿಡ್ರಿ. ಪ್ರತ್ಯಯನೂ ಕೇಳ್ತಾರೆ ಅಥವಾ ಅಲ್ಲಿ ಯಾವ ವಿಭಕ್ತಿ ಅಂತಲೂ ಸಹ ಕೇಳುವಂಥ ಸಾಧ್ಯತೆ ಇರೋದ್ರಿಂದ ನೀವು ವಿಭಕ್ತಿ ಕೇಳಿದ್ರೆ ವಿಭಕ್ತಿ ಬರೀರಿ, ಪ್ರತ್ಯಯ ಕೇಳಿದ್ರೆ ಪ್ರತ್ಯಯ ಬರೀರಿ. ನಿಧಾನಕ್ಕೆ ಯೋಚನೆ ಮಾಡಿ, ಸಮಯ ಇರುತ್ತೆ, ಆ ಸಮಯದ ಒಂದು ಸದುಪಯೋಗವನ್ನು ಪಡ್ಕೊಂಡು ನಿಧಾನಕ್ಕೆ ತಪ್ಪಿಲ್ಲದೆ ಈ ಒಂದು ಸುಲಭವಾಗಿರ್ತಕ್ಕಂತಹ ಒಂದು ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ನೋಡಿ ಪ್ರಥಮ ಉ ನಿಮ್ಗಾಗಲೇ ಗೊತ್ತಿರುತ್ತೆ, ಬೇರೆ ಬೇರೆ ತರಗತಿಗಳಲ್ಲೆಲ್ಲ ಓದಿರ್ತೀರ. ಪ್ರಥಮ ವಿಭಕ್ತಿಯ ಪ್ರತ್ಯಯ ನೋಡಿಲಿ ಉ. ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಅನ್ನು. ತೃತೀಯ ವಿಭಕ್ತಿ ಪ್ರತ್ಯಯ ಇಂದ. ಚತುರ್ಥಿ ವಿಭಕ್ತಿಯ ಪ್ರತ್ಯಯ ಗೆ, ಹೇ, ಹೇ, ಹೀಗೆ. ಪಂಚಮಿ ದೆಸೆಯಿಂದ. ಷಷ್ಠಿ ಆ. ಸಪ್ತಮಿ ಅಲ್ಲಿ. ಸಂಬೋಧನಾ ಎ. ಇವುಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಸೊ ಏನು ಮಾಡಬೇಕಾಗುತ್ತೆ, ಹೆಚ್ಚು ಮನನವನ್ನು ಮಾಡ್ಕೊಂಡಿದ್ದೀರಾ ಮತ್ತು ಬೇರೆ ಬೇರೆ ತರಗತಿಗಳಲ್ಲೂ ಸಹ ಕೇಳಿರೋದ್ರಿಂದ ಹೆಚ್ಚು ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ನೀವು ಅಲ್ಲಿ ಗಮನವನ್ನು ಹರಿಸೋದ್ರ ಮುಖಾಂತರ ನೀವು ಆ ಒಂದು ಯಾವುಗಳನ್ನು ವಿಭಕ್ತಿಗಳ ಪ್ರತ್ಯಯಗಳನ್ನು ಬೇರೆ ಬೇರೆ ತರಗತಿಗಳಲ್ಲಿ ಕೇಳಿರುವಂತಹ ಸಾಧ್ಯತೆ ಇರೋದ್ರಿಂದ ನೀವು ಮನನ ಮಾಡಿಕೊಂಡು ನಿಧಾನಕ್ಕೆ ಯೋಚನೆ ಮಾಡಿ ಉತ್ತರವನ್ನು ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಮೊದಲನೇದಾಗಿ ಈಗಾಗಲೇ ನೋಡಿ ಈ ಥರದ ಒಂದು ಪದಗಳನ್ನು ನಿಮಗೆ ಕೊಟ್ಬಿಡ್ತಾರೆ, 3 ಪದಗಳನ್ನು ಕೊಟ್ಬಿಡ್ತಾರೆ, ಬೇರೆ ಬೇರೆ ವಿಭಕ್ತಿಯ ಪದಗಳನ್ನು ನಿಮಗೆ ಕೊಟ್ಬಿಡ್ತಾರೆ. ಆ ಪದಗಳನ್ನು ನಿಧಾನಕ್ಕೆ ಉಚ್ಚಾರಣೆ ಮಾಡಿ ಅನಂತರ ಯಾವ ಪ್ರತ್ಯಯಗಳು ಯಾವ ವಿಭಕ್ತಿಗಳಲ್ಲಿ ಬರುತ್ತೆ ಇದು ಭಾಳ ಮುಖ್ಯ. ಅಂದರೆ ನಿಮಗೆ ಈ ಒಂದು ಪ್ರತ್ಯಯಗಳು ಪ್ರತಿಯೊಂದೂ ಸಹ ನಿಮ್ಮ ನೆನಪಿನಲ್ಲಿ ಇರಬೇಕಾಗುತ್ತೆ. ನೋಡಿ ಇಲ್ಲಿ ರಾಮನು ಕಾಡಿಗೆ ಹೋದನು.
ಒಂದು ಪದ ತೆಗೆದುಕೊಳ್ಳೋಣ, ಅದು ಎಲ್ಲವೂ ಸಹ ರಾಮನು. ನೋಡಿ ಅಲ್ಲಿ ಹೂ ಬಂದಿದೆ, ಗಮನದಲ್ಲಿಟ್ಟು ನೋಡಿ. ಅಂಧಕನು, ನೋಡಿ ಅಲ್ಲೂ ಹೂ ಬಂದಿದೆ. ಸೊ ಈ ಥರದ ಪದಗಳನ್ನು ನಿಮಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದಾದ ನಂತರ ನೋಡಿ ರಾಮನನ್ನು, ಸಲಿಲಂ, ಅನಂತರ ಇವರಂ. ಹಳಗನ್ನಡದಲ್ಲಿ ಅಂತ ಇದೆ ನೋಡಿ, ನಿಮಗೆ ಒಂದು ಚಾರ್ಟ್ ಇದೆ. ಆ ಚಾರ್ಟಲ್ಲಿ ನಿಮಗೆ ಹಳಗನ್ನಡದ ಪ್ರತ್ಯಯಗಳು, ಹೊಸಗನ್ನಡದ ಪ್ರತ್ಯಯಗಳು, ಕಾರಕಾರ್ಥಗಳು ಅಂತ ಹೇಳಿಕೊಟ್ಟಿದ್ದಾರೆ. ಪ್ರತ್ಯಯಗಳು ಬೇರೆ ಕೊಟ್ಟಿದ್ದಾರೆ. ಏಕೆಂದರೆ ನಿಮಗೆಲ್ಲವೂ ಸಹ ಬೇರೆ ಬೇರೆ ತರಗತಿಗಳಲ್ಲಿ ಓದಿದ್ದೀರಾ, ಹಾಗಾಗಿ ಎರಡನ್ನೂ ಸಹ ನಿಮಗೆ ತಿಳಿಸಿದ್ದೀನಿ ನೋಡಿ. ಸಲಿಲಂ ಅಂತಕ್ಕಂಥ ಪದ ಕೊಟ್ಬಿಟ್ಟಂಥ ಸಂದರ್ಭದಲ್ಲೂ ಸಹ ಅದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಥವಾ ದ್ವಿತೀಯ ವಿಭಕ್ತಿ. ಇನ್ನು ರಾಮನಿಂದ ರಾವಣ ಕೊಲ್ಲಲ್ಪಟ್ಟನು. ನೋಡಿ ರಾಮನಿಂ ಹಳಗನ್ನಡದಲ್ಲಿ ಕೇಳಿಬಿಡ್ತಾರೆ. ಈ ಪದವನ್ನು ಕೊಟ್ಬಿಟ್ಟು ಅವಾಗ ರಾಮನಿಂ ಅಂತಕ್ಕಂಥ ಪದ ಯಾವ ವಿಭಕ್ತಿಗೆ ಸೇರಿದೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ನೀವು ತೃತೀಯ ವಿಭಕ್ತಿ ಪ್ರತ್ಯಯ ಅಂತ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅನಂತರ ಚತುರ್ಥಿ ವಿಭಕ್ತಿಯ ಪ್ರತ್ಯಯ ಕೇಳಿದಾಗ ರಾಮನಿಗೆ, ನಿಮ್ಗೆ ಅರ್ಥವಾಗಲಿ ಅಂತೇಳಿ ಒಂದೇ ಪದವನ್ನು ತೆಗೆದುಕೊಂಡಿದ್ದೀವಿ. ಅಥವಾ ಇನ್ಯಾವುದೋ ಪದವನ್ನು ಗೆ ಅಂತಕ್ಕಂಥ ಪದ ಬರ್ಬೋದು, ಅಥವಾ ಕೆ ಬರ್ಬೋದು, ಮರಕ್ಕೆ ಅಲ್ವಾ, ಅಥವಾ ಯಮಸುತಂಗೆ. ನೋಡಿ ಗೆ ಬಂದಿದೆ ಅಲ್ಲಿ, ಯಮಸುತಂಗ ಅರಸುವನೇ ಅಂತ ಹೇಳ್ತಾ ಪದ್ಯ ಭಾಗದಲ್ಲಿ ಬರುತ್ತೆ. ಹೀಗಾಗಿ ಇಲ್ಲಿ ಯಮಸುತಂಗೆ, ಇನ್ನು ರಾಮನ ದೆಸೆಯಿಂದ ರಾವಣ ಅಥವಾ ಸತ್ತನೋ, ಇದೆ ಈ ಥರದ ಒಂದು ಇದನ್ನು ಕೊಡ್ತಾರೆ. ಬಹುತೇಕ ಈ ಪದಗಳನ್ನ ಇದು ಕೊಟ್ಟಿಲ್ಲ. ಅನಂತರ ಇನ್ನು ಷಷ್ಠಿ, ರಾಮನ ಕದಡಿದ, ವಲ್ಲಭನ. ನೋಡಿ ಎಲ್ಲವೂ ಸಹ ಕದಡಿದ ಆ ಬಂದಿದೆ, ಮತ್ತು ವಲ್ಲಭನ ಆ ಬಂದಿದೆ, ರಾಮನ ಆ ಬಂದಿದೆ. ಹಾಗಾಗಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಆ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಅನಂತರ ಸಪ್ತಮಿ ವಿಭಕ್ತಿಯ ಪ್ರತ್ಯಯ ನಿಮಗೆಲ್ಲ ಗೊತ್ತಿದೆ, ರಾಮನಲ್ಲಿ, ಮರದಲ್ಲಿ ಅಲ್ವಾ. ಸೊ ಅಲ್ಲಿ ಬರುತ್ತೆ ನೋಡಿ, ರಾಮನಲ್ಲಿ ಒಳ್ಳೆಯ ಗುಣಗಳಿದ್ದವೋ, ದುರದೋಳ್. ನೋಡಿ ಓಳ್, ಸಪ್ತಮಿ ವಿಭಕ್ತಿಯ ಪ್ರತ್ಯಯದಲ್ಲಿ ಓಳ್ ಅಂತ ಬರುತ್ತೆ ನಿಮಗೆ. ಪಂಚಮಿ ಅತ್ತಣಿಂ ಅಂತ ಬರುತ್ತೆ ಹಳಗನ್ನಡ. ಇದು ನಾನು ಹೇಳ್ತಾ ಇರೋದು ಓಳ್, ಅದಕ್ಕೆ ದುರದೋಳ್ ಕೊಟ್ಬಿಡ್ತಾರೋ ಒಂದ್ಸಲ. ಸೊ ಅದರಿಂದ ಹಳಗನ್ನಡದ ಇದರಲ್ಲೂ ಸಹ ನಿಮಗೆ ಎರಡೂ ಸಹ ನಿಮ್ಮ ಪ್ರತ್ಯಯಗಳನ್ನು ಹೇಳ್ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಇದು ಸಹ ಅಷ್ಟೇ, ಅಂ, ಇಂ, ಇಂದಂ, ಓಳ್, ಅತ್ತಣಿಂ ಅಂತ ಹೇಳಿ ಬಂದಿದೆ ನೋಡಿ. ಸೇಮ್ ಅದೇ ಥರ ಕೆಗೆ, ಹೀಗೆ ಅಲ್ಲೂ ಸಹ ಹಳಗನ್ನಡದಲ್ಲೂ ಸಹ ಅದೇ ಥರದ ಒಂದು ಪ್ರತ್ಯಯಗಳನ್ನು ಸಹ ನಾವು ಕಾಡ್ತೀವಿ. ಸೊ ಅದರಿಂದ ಇಲ್ಲಿ ದೂರದೋಳ್, ಓಳ್ ಅಂತ ಬಂದಿರೋದ್ರಿಂದ ಇದು ಸಪ್ತಮಿ ವಿಭಕ್ತಿ, ಬೇರೆ ಏನು ಬರೆಯೋಕ್ಕೆ ಹೋಗಬೇಡಿ. ಅನಂತರ ಸಂಬೋಧನಾ, ರಾಮನೇ, ಕಲಿಭೀಮನೇ. ನೋಡಿ ಆವಾಗ ಆ ಪದವನ್ನು ನೀವು ಇವುಗಳನ್ನು ಬರ್ಕೊಂಡು ಇಡಬೇಕಾಗುತ್ತೆ. ಸೊ ಅದರಿಂದ ಇಲ್ಲೂ ಸಹ ಅಷ್ಟೇ ಬಹುಮುಖ್ಯವಾಗಿ ಇಲ್ಲಿ 3 ಪದಗಳನ್ನು ಕೊಟ್ಬಿಟ್ಟು ನಿಮಗೆ 2 ಪದಗಳನ್ನು ನೀವು ವಿಭಕ್ತಿ ಪ್ರತ್ಯಯಗಳನ್ನು ಬರೀರಿ ಅಂತ ಕೇಳುವಂತಹ ಸಾಧ್ಯತೆ ಇರೋದರಿಂದ ಇದು ಬಹಳ ನಿಮಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಚಾರ್ಟ್. ಸೊ ಇದನ್ನು ಗಮನ ಇಟ್ಟುಕೊಂಡು ಕೇಳಿಸ್ಕೊಂಡು ಎಲ್ಲರೂ ಸಹ ಚೆನ್ನಾಗಿ ಬರೀರಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಮುಂದಿನ ಇದರಲ್ಲಿ ಧಾತು ಸಹ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಏಕೆಂದರೆ ಇಂತಿಷ್ಟೇ ವ್ಯಾಕರಣಾಂಶದಲ್ಲಿ ಹೀಗೆ ಕೇಳಬೇಕು ಅಂತಕ್ಕಂಥ ಒಂದು ಪರಿಪಾಠ ಇಲ್ಲದಲ್ಲಿರೋದ್ರಿಂದ ಕೇಳಿರುವಂತಹ ಪ್ರಶ್ನೆಗಳನ್ನೇ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕ್ರಿಯಾಪದಗಳ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ. ಹೀಗಾಗಿ ಇಲ್ಲಿ ರಾಮನು ಕಾಡಿಗೆ ಹೋದನೋ. ನೋಡಿ ಇದು ಹೋದನು ಕ್ರಿಯಾಪದ. ಅದರ ಕ್ರಿಯಾಪದದ ಮೂಲ ಹೋಗು. ಈ ಪದವನ್ನು ಕೇಳ್ತಾರೆ ನಿಮಗೆ. ಯಾವುದೋ ಒಂದು ಪದ ಕೊಟ್ಬಿಟ್ಟಿರ್ತಾರೆ, ಅಲ್ಲಿ ಆ ಪದವನ್ನು ಕೊಟ್ಬಿಟ್ಟು ನೋಡಿ, ಇಲ್ಲಿ ಓದಿದನು, ಓದು ಆ ಪದ ಕೊಟ್ಬಿಡ್ತಾರೆ. ಅದರ ಕ್ರಿಯಾಪದದ ಮೂಲ ರೂಪ ಯಾವುದು? ಧಾತು ಅಂತ ಕರಿತೀವಿ. ಕ್ರಿಯಾಪದದ ಮೂಲ ರೂಪಕ್ಕೆ ಏನಂತ ಕರಿತೀವಿ? ಧಾತು ಅಂತ ಕರಿತೀವಿ. ನೀವು ಇಂದಿನ ತರಗತಿನಲ್ಲಿ ಓದಿದ್ದೀರ ಸಹಜ ಧಾತು ಮತ್ತು ಹಾಗೆಯೇ ಸಾಧಿತ ಧಾತು ಅಂತೇಳಿ 9ನೇ ತರಗತಿನಲ್ಲಿ ಬರುತ್ತೆ.
ಹಾಡುವಳು ಹಾಡು, ನೋಡಿ ಹಾಡುವಳು ಹಾಡು, ನೋಡಿದನು ನೋಡು, ತಿಂದನು ತಿನ್ನು, ಇಷ್ಟೇ ಬರಿಬೇಕಾಗಿರೋದು ನೀವಲ್ಲಿ. ತಿನ್ನು ಬರಿಬೇಕು. ಬರುತ್ತಿದ್ದರು ಬರು, ಹೋದರು ಹೋಗು, ನಲಿಯುತ್ತಾ ನಲಿ ಅಂತ ಹೇಳಿ ಇವುಗಳನ್ನು ನೋಡಬೇಕಾಗುತ್ತೆ. ಈ ಒಂದಷ್ಟು ಪದಗಳನ್ನು ನೀವು ಪರಿಪಾಠ ಮಾಡಿಕೊಂಡು ಹೋದರೆ ಆನಂತರ ಬರೆಯುವಳು ಬರೆ, ಹೋದರು ಹೋಗು, ಕೇಳಿದರು ಕೇಳು, ನೋಡಿ ಈ ಥರದ ಪದಗಳನ್ನು ನೀವೇನು ಕೊಟ್ಬಿಟ್ಟು ನಿಮಗೆ ಏನು ಕೇಳ್ತಾರೆ ಇಲ್ಲಿ, ಧಾತುವನ್ನು ಗುರುತಿಸಿ ಅಂತ ಕೇಳ್ತಾರೆ. ಧಾತುವನ್ನು ಗುರುತಿಸಿ ಅಂತ ಕೇಳುವಂತಹ ಸಾಧ್ಯತೆಗಳಿರುವಂತಹ ದೃಷ್ಟಿಯಿಂದ ಒಂದಷ್ಟು ಪದಗಳನ್ನು ನೀವು ನಿಧಾನಕ್ಕೆ ಅಲ್ಲಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಈ ಒಂದು ಕಾರಣದಿಂದ ನೀವೇನು ಮಾಡಬೇಕಾಗುತ್ತೆ, ನಾನು ನಿಮ್ಗೆ ಉದಾಹರಣೆಯೂ ಸಹ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ರಾಮನು ಕಾಡಿಗೆ ಹೋದನು ಅಂತ ಹೇಳಿ ಒಂದು ಉದಾಹರಣೆಯಲ್ಲಿ ಇಲ್ಲಿ ಹೇಳಿ, ಅನಂತರ ಹಾಗೆಯೇ ಇನ್ಯಾವ ಅಂಶಗಳನ್ನು ನಿಮಗಿಲ್ಲಿ ಕೇಳಿದ್ದಾರೆ ಅಂತಂದರೆ ಕ್ರಿಯಾಪದಗಳ ಕಾಲವನ್ನು ಸೂಚಿಸಿ ಅಂತಲೂ ಕೇಳ್ತಾರೆ ನಿಮಗೆ. ಈಗಾಗಲೇ ಟೆನ್ಸ್ ಅಂತ ನಾವೇನು ಕರಿತೀವಿ, ಫಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಟೆನ್ಸ್ ಅಂತ ನಿಮ್ಮ ಇಂಗ್ಲೀಷಲ್ಲಿ ಏನು ಹೇಳ್ತೀರಾ, ಕನ್ನಡದಲ್ಲಿ ಕಾಲವನ್ನು ಒಂದು ಪದವನ್ನು ಕೊಟ್ಬಿಟ್ಟು 3 ಪದವನ್ನು ಕೊಡ್ತಾರೆ. ಅಥವಾ 2 ಪದಗಳು ಒಂದೇ ಕಾಲವನ್ನು ಸೂಚಿಸ್ಬೋದು, ಅಥವಾ ಒಂದು ಪದ ಬೇರೆ ಸೂಚಿಸಲಿಕ್ಕೆ ಸಾಧ್ಯತೆ ಇರುವಂತಹ ಇದನ್ನು ಕೇಳುವಂತಹ ಸಾಧ್ಯತೆ ಇರೋದರಿಂದ ಒಂದಷ್ಟು ಉದಾಹರಣೆಗಳನ್ನು ಸಹ ನಿಮಗಿಲ್ಲಿ ಕೊಟ್ಟಿರುವಂಥದ್ದು. ಮತ್ತು ಭೂತಕಾಲದ ಪ್ರತ್ಯಯ, ಇದನ್ನು ನಾನು ಆಗಲೇ ಹಿಂದಿನ ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ. ಭೂತಕಾಲ ಅಂತಂದರೆ ಆಲ್ರೆಡಿ ಮುಗಿದು ಹೋಗಿರುವಂತಹದ್ದು ಅಂತ ಹೇಳುವಂಥದ್ದು. ಇಲ್ಲಿ ಹೋದವು ನೋಡಿ, ಧಾ ಬಂದಿದೆ. ಓಡಿದರು, ಹುಡುಗರು ಶಾಲೆಯಿಂದ ಓಡಿದರು. ಶಾಂತಲೆ ಸೂರ್ಯನನ್ನ ನೋಡಿದಳು. ಜನರು ರಸ್ತೆಯಲ್ಲಿ ನಿಂತರು. ನೋಡಿತು, ತಿಂದನು, ನೋಡಿ ಎಲ್ಲವೂ ಸಹ ಇಲ್ಲಿ ಏನಾಗಿದೆ, ಆಲ್ರೆಡಿ ಕ್ರಿಯೆ ಮುಗಿದು ಹೋಗಿರೋದ್ರಿಂದ ಅದನ್ನು ಈ ಥರದ ಪದಗಳನ್ನು ಕೇಳೋದ್ರ ಮುಖಾಂತರ ಇಲ್ಲಿ ಓದವು ಧಾ ಇದೆ, ಓಡಿದರು ಧಾ ಇದೆ, ನೋಡಿದಳು ಧಾ ಇದೆ, ಅದರ ಪ್ರತ್ಯಯ ಭೂತಕಾಲದ ಪ್ರತ್ಯಯ. ನಿಂತರು, ನೋಡಿತು, ತಿಂದನು, ಪ್ಲೂರಲ್ಸ್ ಮತ್ತು ಸಿಂಗ್ಯುಲರ್ಸ್ ಅಂತ ನಾವೇನು ಕರಿತೀವಿ. ಹೀಗಾಗಿ ಕ್ರಿಯೆ ಪೂರ್ಣವಾಗಿರೋದನ್ನು ನಾವು ಭೂತಕಾಲ ಅಂತ ನಾವು ಕರಿತೀವಿ. ಆನಂತರ ಓದಿದರು, ಇಲ್ಲಿದು ಇದೆ ನೋಡಿ. ಹಾಡಿದಳು, ಇಲ್ಲೂ ಧಾ ಇದೆ. ಕೇಳಿದನು, ಬಂದರು, ಬಹುವಚನ ಇದೆ. ಹೀಗಾಗಿ ಇಂತಹ ಪದಗಳನ್ನು ನಾವು ಕ್ರಿಯಾಪದಗಳ ಒಂದು ಇದರಲ್ಲಿ ಭೂತಕಾಲ ಅಂತ ಹೇಳುವಂಥದ್ದು. ಮತ್ತು ವರ್ತಮಾನ ಕಾಲ, ಇಲ್ಲಿ ನೋಡಿ, ಇಲ್ಲಿ ಉತ್ತ, ಈ ಪದದಲ್ಲಿ ಇದನ್ನು ಜ್ಞಾಪನದಲ್ಲಿ ಇಟ್ಕೊಳ್ಳಿ. ದ, ಉತ್ತ, ಉವ್ವ, 3 ಪದಗಳನ್ನು ನೀವು ಮನನ ಮಾಡಿಕೊಳ್ರಿ. ಕೇಳುತ್ತಾರೆ, ವಿದ್ಯಾರ್ಥಿಗಳು ತರಗತಿಯಲ್ಲಿ ಪಾಠವನ್ನು ಕೇಳುತ್ತಾರೆ. ನೋಡಿ ಆ ಉತ್ತ ಬರುತ್ತಲ್ಲಿ. ಕುಣಿಯುತ್ತಿತ್ತು, ನವಿಲು ಕಾಡಿನಲ್ಲಿ ಕುಣಿಯುತ್ತಿತ್ತು. ಕುಣಿಯುತ್ತಾ ಉತ್ತ ಬರುತ್ತೆ ನೋಡಿ. ಇಲ್ಲಿ ಜಾತ್ರೆಗೆ ಜನರು ಬರುತ್ತಾರೆ, ನೋಡಿ ಬರುತ್ತಾ ಉತ್ತ ಬಂತ. ನೆಕ್ಸ್ಟು ನಲಿಯುತ್ತಾರೆ, ಜನರು ಸಂತೋಷವನ್ನು ಕಂಡು ನಲಿಯುತ್ತಾರೆ. ನೆಕ್ಸ್ಟು ಇಲ್ಲಿ ಜನರು ಜಾತ್ರೆಗೆ ಬರುತ್ತಿದ್ದರು, ಬರುತ್ತಿದ್ದ ನೋಡಿ ಅಲ್ಲೂ ಸಹ ಉತ್ತ ಬರುತ್ತೆ. ಸೊ ಅದರಿಂದ ಬಹಳ ಸುಲಭವಾಗಿರುವಂತಹ ವ್ಯಾಕರಣಾಂಶಗಳು ಸುಲಭವಾಗಿರುತ್ತೆ. ನಿಮಗೆ ಗೊತ್ತಿರುವಂತಹ ಪದಗಳನ್ನೇ ಹೆಚ್ಚಿಗೆ ಕೇಳೋದ್ರಿಂದ ಅವುಗಳೆಲ್ಲರೂ ಸಹ ಮನನ ಮಾಡ್ಕೊಳ್ಳಿ. ಕೇಳಿದ್ದು ಜಾಸ್ತಿ ನಿಮಗೆ ಮನಸ್ಸಿನಲ್ಲಿರುತ್ತೆ. ಕಡಿಮೆ ಕಾಲಾವಕಾಶ ಇದೆ, ಪರೀಕ್ಷೆ ಹತ್ರ ಬರ್ತಾ ಇದೆ, ಹೆದರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಓದಿರುವಂತಹದನ್ನ ಸ್ವಲ್ಪ ಮಟ್ಟಿಗೆ ಮನನ ಮಾಡ್ಕೊಳ್ಳಿ. ನಾನು ಹೇಳ್ದಂತಹದನ್ನ ಮತ್ತೆ ನೀವು ಪುನರಾವಲೋಕನ ಮಾಡಿಕೊಂಡ್ರೆ ಬಹಳ ಸೂಕ್ತ ವಿದ್ಯಾರ್ಥಿಗಳೇ. ಇನ್ನು ಇದರಲ್ಲಿ ಭವಿಷ್ಯತ್ ಕಾಲ, ಇದರ ಪ್ರತ್ಯಯ ನಿಮಗೆ ಅರ್ಥವಾಗಲಿ ಅಂತ ಹೇಳಿ ಒಂದು ಸೀಕ್ವೆನ್ಸನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಇಲ್ಲಿ ಹೂವ ಅಂತ ಹೇಳಿದ್ದೀನಿ ನೋಡಿ. ಕರೆವರು, ನಗುವರು, ಹೂವು ಬರುತ್ತೆ ನೋಡಿ. ಕರೆವರು, ಇಲ್ಲಿ ನಗುವರು, ಕಟ್ಟುವರು ನೋಡಿಲಿ. ಹಾಗೆಯೇ ಕುಣಿಯುವರು, ಬರುವವು,
ಈ ಉವ ಬರುತ್ತೆ ನೋಡಿ. ಈ ಥರದ ಪದಗಳನ್ನು ನಾನೇನು ಹೇಳ್ಕೊಟ್ಟಿದ್ದೀನಿ, ಹ, ಉತ್ತ, ಉವ ಈ ಪದಗಳಲ್ಲಿ ಯಾವುದಿದೆ? ಭೂತಕಾಲ ಧ, ವರ್ತಮಾನ ಕಾಲ ಉತ್ತ, ಭವಿಷ್ಯತ್ ಕಾಲ ಉವ ಅಂತ ಹೇಳಿ ಮೈಂಡಲ್ಲಿ ಇಟ್ಕೊಂಡು ನೀವು ಆವತ್ತಿನ ಸಂದರ್ಭದಲ್ಲಿ ನೀವು 12ಕ್ಕೆ 12 ಅಂಕಗಳನ್ನು ಗಳಿಸ್ಕೊಂಡ್ರೆ ಕನ್ನಡದಲ್ಲಿ ನೀವು ಹೆಚ್ಚು ಅಂಕಗಳನ್ನು ಗಳಿಸ್ಕೊಡ್ಲಿಕ್ಕೆ ತುಂಬ ಪೂರಕವಾಗಿರ್ತಕ್ಕಂತಹ ಒಂದು ವಿಡಿಯೋ ಆಗುತ್ತೆ ಅಂತ ಹೇಳ್ಬೋದು. ನಂತರ ಇನ್ನು ಇಲ್ಲಿ ಕೊನೆಯದಾಗಿ ನಿಷೇಧಾರ್ಥಕ ಪದಗಳನ್ನು ಬರೀರಿ ಅಂತಲೂ ಸಹ ನಿಮಗೆ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಹಾಗಂದರೆ ಈ ಎಲ್ಲವನ್ನೂ ಸಹ ಕೇಳೋದಿಲ್ಲ, ನಿಮಗೆ ಆಯ್ಕೆ ಇರುತ್ತೆ. ಆಯ್ಕೆ ಇರೋದ್ರಿಂದ ನಿಮ್ಗೆ ಯಾವುದು ಸುಲಭ ಅನಿಸುತ್ತೋ ಅವುಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಕೇಳುವಂತಹದನ್ನು ನಾನು ನಿಮಗೆ ಎಲ್ಲವನ್ನೂ ಸಹ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಿಷೇಧಾರ್ಥಕ, ಸಂಭವನಾರ್ಥಕ ಅಂದರೆ ಮುಂದೆ ಆಗುವಂತಹದ್ದು. ನಿಷೇಧಾರ್ಥಕ ಅಂದರೆ ಮುಂದೆ ಅಲ್ಲಿ ಆ ಕ್ರಿಯೆ ಅಂತಕ್ಕಂಥದ್ದು ನಿಂತು ಹೋಗ್ತಕ್ಕಂಥದ್ದು. ಅದನ್ನು ನಾವು ನಿಷೇಧ ಅಂತ ನಾವು ಕರಿತೀವಿ. ತಡೆ ಹಿಡಿಯುವುದು ಅಥವಾ ನಿಲ್ಲಿಸುವುದು ಅಂತ ಹೇಳುವಂಥದ್ದು ಪದಗಳನ್ನು ನಿಮ್ಗೆ ಅಲ್ಲಿ ಕೊಡ್ತಾರೆ. ಬಟ್ ನಿಮಗೆ ಅದರ ಅರ್ಥವನ್ನು ಕೇಳೋದಿಲ್ಲ. ನಿಷೇಧಾರ್ಥಕ ಅಂದರೆ ಏನು ಅಂತ ಕೇಳೋದಿಲ್ಲ. ಆ ಪದಗಳನ್ನು ಕೊಟ್ಬಿಟ್ಟು ನಿಮಗೆ ಇಲ್ಲಿ ಕೇಳುವಂತಹದ್ದು. ಹೋಗುವನು, ಹೋಗನು ಅಂತ ಹೇಳಿ ಕೇಳುವಂಥದ್ದು. ಅನಂತರ ತಿನ್ನುವಳು, ತಿನ್ನಳು, ನೋಡುವಳು, ನೋಡಳು, ಬರುವರು, ಬಾರರು, ಕೇಳುವರು, ಕೇಳರು, ತಿಂದಿತು, ತಿನ್ನಲಿಲ್ಲ, ನಿಲ್ಲುವುದು, ನಿಲ್ಲದು, ಹಾಡುವನು, ಹಾಡನು ಅಂತ ಹೇಳಿ. ಅನಂತ ಬರುತ್ತಾರೆ, ಬರುವುದಿಲ್ಲ, ಹೋಗುವಳು, ಹೋಗಳು, ಆಡಿದರು, ಆಡಲಿಲ್ಲ ಅಂತ ಹೇಳಿ ನಿಷೇಧವನ್ನು ವ್ಯಕ್ತಪಡಿಸುವಂತಹದ್ದಷ್ಟೇ. ಈಗ ಆಲ್ರೆಡಿ ಇಲ್ಲಿ ನಿಮಗೆ ಆಡಿದರು ಯಾವುದೋ ಒಂದು ಪದ ಇದೆ. ಸೊ ನಿಷೇಧ ಏನು ಅಥವಾ ಅದರ ಕ್ರಿಯೆ ನಿಲ್ಲಿಸಿದದೇನು? ಆಡಲಿಲ್ಲ. ಯಾವುದೋ ಕ್ರಿಕೆಟ್ ಆಟವನ್ನು ಆಡಲಿಲ್ಲ, ಅದು ನಿಷೇಧಾರ್ಥಕ ಪದ ಅಂತ ನಾವು ಕರಿತೀವಿ. ಹೀಗಾಗಿ ನೀವು ಇಲ್ಲಿ ನಿಷೇಧಾರ್ಥಕ ಪದಗಳನ್ನು ಮತ್ತು ಹಾಗೆಯೇ ಜೊತೆಗೆ ಇಲ್ಲಿ ವಿಭಕ್ತಿ ಪದಗಳನ್ನು ಸಹ ಬೇಕಾದ್ರೆ ಕೇಳ್ಬೋದು, ವಿರಿಕ್ತಿ ಪದಗಳನ್ನು ಕೇಳ್ಬೋದು, ನುಡಿಗಟ್ಟುಗಳನ್ನು ಬೇಕಾದ್ರೆ ಸಹ ಕೇಳೋವಂಥ ಸಾಧ್ಯತೆ ಇರುತ್ತೆ. ಆನಂತರ ಹಾಗೆಯೇ ಆ ಪದಗಳಿಗೆ ಸ್ವಂತ ವಾಕ್ಯಗಳನ್ನು ಮಾಡುವಂತಹ ಕೇಳುವಂಥದ್ದು. ಮತ್ತು ಹಾಗೆಯೇ ಜೊತೆಗೆ ಅಲ್ಲಿ ತತ್ಸಮ ತದ್ಭವ ಪದಗಳನ್ನು ಸಹ ಕೇಳುವಂಥ ಸಾಧ್ಯತೆ ಇರುತ್ತೆ. ನಾನಾರ್ಥಕಗಳನ್ನು ಸಹ ಕೇಳುವಂಥ ಸಾಧ್ಯತೆ ಇರುತ್ತೆ. ಸಮಾನಾರ್ಥಕ ಪದಗಳನ್ನು ಸಹ ಕೇಳುವಂತಹ ಸಾಧ್ಯತೆಗಳು ಇರೋದರಿಂದ ಸೊ ಈ ಒಂದು ನಿಟ್ಟಿನಲ್ಲಿ ಈ ಏನು ಎಲ್ಲವೂ ಸಹ ಕೇಳೋದಿಲ್ಲ, ಆ ಎಲ್ಲವೂ ಸಹ ಕೇಳದಲೇ ಇರೋದರಿಂದ ಸೊ ನಿಮಗಿಲ್ಲಿ ಅದರಲ್ಲಿ ಸುಮಾರು ಒಂದು 8 ಇದನ್ನು ಕೊಡ್ತಾರೆ. ಸೊ 8ರಲ್ಲಿ ಸೊ ನೀವು ಏನು ಮಾಡಬೇಕಾಗುತ್ತೆ, 6 ಮಾತ್ರ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲಿ 12 ಅಂಕಗಳಿಗೆ ಸಂಬಂಧಪಟ್ಟಂತೆ 6 × 2 12 ಅಂಕಗಳನ್ನು ನೀವು ಅಲ್ಲಿ ಬರೀಲಿಕ್ಕೆ ಅವಕಾಶ ಇರುತ್ತೆ. ಇನ್ನೂ ಸಹ ನಿಮಗೆ 2 ಆಯ್ಕೆಯ ಪ್ರಶ್ನೆಗಳಿರುತ್ತೆ. ಆಯ್ಕೆಯ ಪ್ರಶ್ನೆಗಳು ಅಂದರೆ ಅನ್ಯದೇಶೀಯ ಪದಗಳಿರುತ್ತೆ. ಅದರಿಂದ ಈಗ ಎಲ್ಲವೂ ಸಹ ಒಟ್ಟಾರೆಯಾಗಿ ಬಹುಮುಖ್ಯವಾಗಿ ಸುಮಾರು 100ಕ್ಕೆ 80ರಿಂದ 90 ಭಾಗ ನಾನೀಗೇನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆ ಪದಗಳೇ ಜಾಸ್ತಿ ಬರುವಂತಹದ್ದು. ಏಕೆಂದರೆ ಈಗಾಗಲೇ ನಾನು ಸಹ ಮೌಲ್ಯಮಾಪನಕ್ಕೆ ಹೋಗ್ತಾ ಇರೋದ್ರಿಂದ ಮೌಲ್ಯಮಾಪನದಲ್ಲಿ ಮತ್ತು ಮೌಲ್ಯಮಾಪನ ಮಾಡುವಂತಹ ಜೊತೆಗೆ ಕ್ವಶನ್ ಪೇಪರ್ಸನ್ನು ಏನು ಪ್ರಶ್ನೆ ಪತ್ರಿಕೆ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಪದಗಳಿಗೆ ಅವರು ಕೈ ಹಾಕ್ಬೋದು ಅಥವಾ ಯಾವ ಪದಗಳನ್ನು ಆಯ್ಕೆ ಮಾಡ್ಬೋದು ಅನ್ನುವಂತಹ ದೃಷ್ಟಿ ಇಟ್ಕೊಂಡು ಸಂಭವನೀಯವಾಗಿರ್ತಕ್ಕಂಥ ಪದಗಳನ್ನು ತೆಗೆದುಕೊಂಡು ನಿಮ್ಗೆ ಈ ದಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅವುಗಳೆಲ್ಲರೂ ಸಹ ಮತ್ತೆ ಈ ವಿಡಿಯೋದನ್ನ ಉಪಯೋಗವನ್ನು ತೆಗೆದುಕೊಂಡು ಏನು ಬಹಳ ಸುಲಭವಾಗಿರ್ತಕ್ಕಂತಹ ಒಂದು ಅಂಕಗಳಿವೆ ಅಲ್ಲಿ ತೆಗೆದುಕೊಳ್ಳಿಕ್ಕೆ, ಹೆಚ್ಚು ಅಂಕಗಳನ್ನು ಗಳಿಸ್ಕೊಡ್ಲಿಕ್ಕೆ ತುಂಬ ಪೂರಕವಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ವಿಡಿಯೋ ಅಂತ ಹೇಳ್ಬೋದು. ಹೀಗಾಗಿ ಅವುಗಳೆಲ್ಲೂ ಸಹ ನೀವು ಈ ಒಂದು ಸಂದರ್ಭದಲ್ಲಿ, ಏಕೆಂದರೆ ಈ ಒಂದು ಕೊನೆಯ ದಿನಗಳೇನಿದ್ದಾವೆ ಆ ಕೊನೆಯ ದಿನಗಳಲ್ಲಿ ನಿಮ್ಮೆಲ್ರಿಗೂ ಸಹ ಉಪಯುಕ್ತವಾಗಲಿ ಮತ್ತು ಕಡಿಮೆ ಸಮಯ ಇದೆ ಮತ್ತು ಹೆಚ್ಚು ಅಂಕಗಳನ್ನು ಗಳಿಸ್ಕೊಡ್ಲಿ ಅನ್ನೋ ಕಾರಣಕ್ಕೋಸ್ಕರ ಸೊ ಈ ದಿನ ನಾನು ನಿಮಗೆ ಒಂದಷ್ಟು ಮಾಹಿತಿಗಳನ್ನು ಸಹ ಸಂಗ್ರಹಿಸ್ಕೊಳ್ಳೋದ್ರ ಮುಖಾಂತರ ಮತ್ತು ಅದರ
ಪರಿಪೂರ್ಣತೆಯನ್ನು ಹೇಗೆ ಸ್ವಂತ ವಾಕ್ಯದಲ್ಲಿ ಬರಿಬೇಕಾಗುತ್ತೆ, ಆ ಪದಗಳನ್ನು ಹೇಗೆ ನೀವಲ್ಲಿ ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡುವಂಥದ್ದು ವಿಧಾನ ಆಗಿರ್ಬೋದು, ವಿರಿಕ್ತಿ ಪದವನ್ನು ಹೇಗೆ ನೀವಲ್ಲಿ ಗುರುತಿಸ್ಬೇಕಾಗುತ್ತೆ ಆ ಪದಗಳಾಗಿರ್ಬೋದು, ವಿಭಕ್ತಿ ಪದಗಳನ್ನು ಹೇಗೆ ನೀವು ಅಲ್ಲಿ ಗುರುತಿಸ್ಬೇಕಾಗುತ್ತೆ ಅಂತಕ್ಕಂತಹ ವಿಭಕ್ತಿ ಪ್ರತ್ಯಯಗಳನ್ನು ಉದಾಹರಣೆ ಸಹಿತವಾಗಿ ನಿಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ತುಂಬ ಸೂಕ್ತವಾಗಿರ್ತಕ್ಕಂತಹ ಒಂದು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಅಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ನಿಷೇಧಾರ್ಥಕ ಪದಗಳನ್ನು ಸಹ ನೀವು ಮತ್ತೆ ನೀವು ಮನನ ಮಾಡ್ಕೊಳ್ಳೋದ್ರ ಜೊತೆಗೆ ವ್ಯಾಕರಣಾಂಶದಲ್ಲಿ 12ಕ್ಕೆ 12 ಅಂಕಗಳನ್ನು ಮತ್ತು ಹಾಗೆಯೇ ಅಲ್ಲಿ ಏನು ಒಂದು 10 ಅಂಕಗಳು ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಅಲ್ಲೂ ತಪ್ಪಿಲ್ದಲೇ ಬರೀರಿ. ಆನಂತರ ಬಿಟ್ಟ ಸ್ಥಳವನ್ನು ಸಹ ಅಷ್ಟೇ ಉತ್ತರ ಅಲ್ಲೇ ಕೊಟ್ಟಿರ್ತಾರೆ, ಅದು ಸಹ ಅಷ್ಟೇ ಉತ್ತರವನ್ನು ತುಂಬ ಜಾಣತನದಿಂದ ನಿಧಾನವಾಗಿ ಬರೀತಕ್ಕಂಥದ್ದು. ಆನಂತರ ಹೊಂದಿಸಿ ಬರೆಯಿರೂ ಸಹ ಅಷ್ಟೇ, ಎಲ್ಲೂ ಸಹ ಒಂದು ತಪ್ಪಾದರೆ ಇನ್ನೊಂದಕ್ಕೆ ತಪ್ಪಾಗುತ್ತೆ. ನಿಧಾನಕ್ಕೆ ನೀವು ತೆಗೆದುಕೊಂಡಂಥ ಸಂದರ್ಭದಲ್ಲಿ ನೋಡಿ ನಿಮಗೆ ಇಲ್ಲಿ ಈಸಿಯಾಗಿ ನೀವು 32 ಅಂಕಗಳನ್ನು ಅತ್ಯಂತ ಸುಲಭವಾಗಿರ್ತಕ್ಕಂಥ ರೀತಿಯಲ್ಲಿ ತೆಗೆದುಕೋಬೋದು. ಹೇಗೆ ಅಂತಂದರೆ ನೋಡಿ ಇಲ್ಲಿ 20 ಅಲ್ಲಿ ಒಂದು 20 ಪ್ಲಸ್ ಒಂದು 12, ಆನಂತರ ಹಾಗೆಯೇ ಜೊತೆಗೆ 4 ಮಾರ್ಕ್ಸು ಯಾವುದು ಇಲ್ಲೊಂದು 4 ಮಾರ್ಕ್ಸು, ಆನಂತರ 4 ಮಾರ್ಕ್ಸು ಒಟ್ಟಾರೆ ನಿಮಗೆ ಟೋಟಲಾಗಿ 32 ಪ್ಲಸ್ ಒಂದು 40 ಅಂಕಗಳು ಅತ್ಯಂತ ಸುಲಭವಾಗಿ ನೀವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ತುಂಬ ನನಗೆ ಕನ್ನಡ ಕಷ್ಟ ಅನ್ನುವಂತಹ ಮಕ್ಕಳುಗಳಿಗೆ ನಾನು ಈ ಒಂದು ಇದನ್ನು ನೀವು ತೆಗೆದುಕೊಳ್ಳಿ. ನೋಡಿ 20 ಅಂಕಗಳು ಅಂತಂದಾಗ ಅಲ್ಲಿ 10 ಬಹು ಆಯ್ಕೆ ಪ್ರಶ್ನೆಗಳು, 5 ಹೊಂದಿಸಿ ಬರೆಯಿರಿ, ಆನಂತರ ಇನ್ನು 5 ಡ್ಯಾಶಸ್, ಈ ಒಂದು 12. ಆನಂತರ ಲೆಟರ್ ರೈಟಿಂಗ್ ಆಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ಸಹ ಅಷ್ಟೇ ಅಫಿಷಿಯಲ್ ಲೆಟರ್ಸನ್ನು ನೀವು ಹೆಚ್ಚು ಮನನ ಮಾಡ್ಕೊಳ್ಳಿ. ಆನಂತರ ಪ್ರಬಂಧವನ್ನು ಹೇಗೆ ಬರೀತಕ್ಕಂಥದ್ದು ಅಂತೇಳಿ ಮುಂದಿನ ತರಗತಿಯಲ್ಲಿ ನಿಮಗೆ ಉದಾಹರಣೆ ಸಹಿತವಾಗಿ ಒಂದು ಬರುವಂತಹ ಇವುಗಳನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬರೆಯುವಂತಹ ಬಗ್ಗೆ ಮತ್ತು ಬಹು ಸಂಭವನೀಯವಾಗಿರ್ತಕ್ಕಂತಹ ಯಾವ ಪ್ರಬಂಧ ಇದೆ ಅವುಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡೋದ್ರಿಂದ ಅವುಗಳೆಲ್ಲರೂ ಸಹ ಈ ಒಂದು ಏನು ನಾನು ಈಗ ಇಲ್ಲಿವರೆಗೆ ತಿಳಿಸ್ಕೊಟ್ಟಿರ್ತಕ್ಕಂತಹ ವಿಡಿಯೋಗಳೇನಿದ್ದಾವೆ ನಿಮಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಕನ್ನಡದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ಕೊಡ್ಲಿಕ್ಕೆ ತುಂಬ ಪೂರಕವಾಗಿರ್ತವೆ ಅಂತ ಹೇಳಿ ತಿಳಿಸ್ತಾ ಈ ದಿನ ನಿಮಗೆ ಇದು ಬಹುಮುಖ್ಯ ಒಂದು ವಿಡಿಯೋ ಅಂತ ಹೇಳ್ತಾ ತಾವುಗಳೆಲ್ಲರೂ ಸಹ ಹೆಚ್ಚು ಮನನವನ್ನು ಮಾಡ್ಕೊಳ್ಳಿ ವಿದ್ಯಾರ್ಥಿ ಬಂಧುಗಳೇ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.